ಶ್ರೀ ಗಾಯತ್ರಿ ಜಪಯಜ್ಞ ಮತ್ತು ಶ್ರೀ ರಾಮತಾರಕ ಜಪಯಜ್ಞಗಳ 2ನೇ ದಿವಸದಲ್ಲಿದ್ದೀವಿ. ಈಗ ಪರಮ ಪೂಜ್ಯ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳನ್ನು ಕಾನಂಸ್ಕಿ ಕುಟುಂಬದ ಪರವಾಗಿ, ಎಲ್ಲ ವೈದಿಕರ ಪರವಾಗಿ, ಎಲ್ಲ ಬಂಧು ಮಿತ್ರರ ಪರವಾಗಿ ಅವರ ದಿವ್ಯ ಪಾದಗಳಿಗೆ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಆಶೀರ್ವಚನ ಕಾರ್ಯಕ್ರಮಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ಆದರಣೀಯ ವೈದಿಕರನ್ನು, ಬಂಧು ಮಿತ್ರರನ್ನು ಸ್ವಾಗತಿಸ್ತಾ ಪರಮ ಪೂಜ್ಯ ಶ್ರೀಗಳಲ್ಲಿ ತಮ್ಮ ಆಶೀರ್ವಚನವನ್ನು ಆರಂಭಿಸಬೇಕು ಅಂತ ಬೇಡ್ಕೊಳ್ತಾ ಇದ್ದೇನೆ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ಖಲು ಕಲ್ಮಷಚಿತ್ತಾನಾಂ ಪಾಪದ್ರವ್ಯೋಪಜೀವಿನಾಂ ವಿಧಿಕ್ರಿಯಾ ವಿಹೀನಾನಾಂ ಗತಿರ್ ಗೋವಿಂದ ಕೀರ್ತನಂ ಎಂಬಂಥ ಒಂದು ಮಾತಿದೆ. ಕಲಿಯುಗದಲ್ಲಿ ಕಲ್ಮಷ ಚಿತ್ತ, ನಮ್ಮ ಮನಸ್ಸಿನಲ್ಲಿ ರಜೋಗುಣ ತಮೋಗುಣಗಳು ಜಾಸ್ತಿ. ಪಾಪದ್ರವ್ಯೋಪಜೀವಿನ, ನಮ್ಮ ಸಂಪಾದನೆಯ ಮೂಲ ಅನ್ನುವಂಥದ್ದು ಕೂಡ ಶುದ್ಧವಾಗಿ ಇರುವುದಿಲ್ಲ. ಮತ್ತೆ ಶ್ರುತಿ ಸ್ಮೃತಿಯಿಂದ ಹೇಳಲ್ಪಟ್ಟಂತಹ ಕರ್ಮಗಳನ್ನು ನಾವು ಮಾಡ್ತಿದ್ದೇವೋ ಕೇಳಿದ್ರೆ ವಿಧಿಕ್ರಿಯಾ ವಿಹೀನಾನ, ಶ್ರುತಿ ಸ್ಮೃತ್ಯುಕ್ತವಾದ ಕರ್ಮಗಳು ನಮಗೆ ಗೊತ್ತೇ ಇಲ್ಲ. ಮಾಡಿದ್ರೂ ಏನೋ ಅಲ್ಪ ಸ್ವಲ್ಪ ಮಾಡ್ತೇವೆ. ಅಂಥವರಿಗೆ ಗತಿ ಏನು ಅಂದರೆ ಗತಿರ್ ಗೋವಿಂದ ಕೀರ್ತನಂ. ಅಂಥವರಿಗೆ ಒಂದೇ ಗತಿ ಭಗವಂತನ ನಾಮಸ್ಮರಣೆ ಎಂಬುದಾಗಿ ಹೇಳುತ್ತೆ ಆ ಶ್ಲೋಕ. ಶಂಕರ ಭಗವತ್ಪಾದರು ಕೂಡ ನಾಮಸ್ಮರಣಾದನ್ಯ ಉಪಾಯಂ ನಹಿ ಪಶ್ಯಾಮೋ ಭವತರಣೆ ರಾಮ ಹರೇ ಕೃಷ್ಣ ಹರೇ ತವ ನಾಮ ಸ್ಮರಾಮಿ ಸದಾ ನೃಹರೇ. ನಾಮಸ್ಮರಣಾದ್ ಅನ್ಯ ಉಪಾಯಂ ನ ಸ್ಮರಣೆ ಅಂದರೆ ಸಂಸಾರ ಸಾಗರವನ್ನು ದಾಟುವುದಕ್ಕೆ ನಾಮಸ್ಮರಣೆಗಿಂತ ಹೊರತಾದ ಬೇರೆ ಉಪಾಯವಿಲ್ಲ ಎಂಬುದಾಗಿ ಶಂಕರರು ಹೇಳ್ತಾರೆ. ಭವತರಣೆ ಅಂದರೆ ಸಂಸಾರವನ್ನು ದಾಟುವುದಕ್ಕೆ ನಾಮಸ್ಮರಣೆಯೇ ಉಪಾಯ ಅಂತ. ಹಿಂದೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು, ದೇವರ ಪೂಜೆ ಮುಂತಾದ ಸಾಧನೆಗಳನ್ನು ಮಾಡ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಅದೆಲ್ಲವೂ ಕಷ್ಟ. ಮಾಡೋರಿದ್ದಾರೆ, ಅಪರೂಪ. ಯಜ್ಞಯಾಗವು ಕೃತಯುಗದಲ್ಲಿ, ಧ್ಯಾನವು ಕೃತಯುಗದಲ್ಲಿ, ಯಜ್ಞಯಾಗವು ತ್ರೇತಾಯುಗದಲ್ಲಿ, ಪೂಜೆಯು ದ್ವಾಪರದಲ್ಲಿ, ಭಗವಂತನ ನಾಮಸ್ಮರಣೆಯೊಂದೇ ಕಲಿಯುಗದಲ್ಲಿ ಎಂಬುದಾಗಿ ಕೂಡ ಮಾತಿದೆ. ಅದಕ್ಕೆ ಕಾರಣ ಇಷ್ಟೇ, ಕಲಿಯುಗದಲ್ಲಿ ನಮ್ಮ ಅಂತಃಕರಣ ಅನ್ನೋದು ಬಹಿರ್ಮುಖವಾಗಿರ್ತದೆ. ಎಲ್ಲ ಯುಗದಲ್ಲೂ ಇರ್ತದೆ, ಜಾಸ್ತಿ ಬಹಿರ್ಮುಖವಾಗಿರುವಂಥದ್ದು ಇದು ಯುಗಧರ್ಮದ ಮಹಿಮೆ. ಹಾಗಾದರೆ ನಾವು ಏನು ಮಾಡಬೇಕು? ಅತ್ಯಂತ ಸುಲಭವಾದ ಉಪಾಯ ಒಂದಿದೆ, ಭಗವಂತನ ನಾಮವನ್ನು ಜಪಿಸುವುದು ಅಂತ. ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಋಷಿಗಳಿಗೆಲ್ಲ ಒಂದು ಸಂದೇಹ ಬಂತಂತೆ, ಯುಗದಲ್ಲಿ ಯಾವುದು ಶ್ರೇಷ್ಠ, ಮನುಷ್ಯರಲ್ಲಿ ಯಾರು ಶ್ರೇಷ್ಠರು? ಈ ಪ್ರಕಾರವಾದ ಒಂದು ಜಿಜ್ಞಾಸೆ ಉಂಟಾಯಿತು ಅವರಿಗೆ. ಭಗವಾನ್ ವೇದವ್ಯಾಸರಲ್ಲಿ ಕೇಳೋಣ ಅಂತ ಓಡಿ ಬಂದರು.
ಯಮುನಾ ನದಿಯಲ್ಲಿ ಆಗತಾನೆ ಮುಳುಗು ಹಾಕ್ತಾ ಇದ್ರು ಭಗವಾನ್ ವೇದವ್ಯಾಸರು. ಒಂದು ಮುಳುಗು ಹಾಕಿ ಎದ್ದು ನಿಂತು ಹೇಳಿದ್ರಂತೆ, ಕಲಿಯುಗ ಶ್ರೇಷ್ಠ ಅಂತ. ಎರಡನೇ ಮುಳುಗು ಹಾಕಿ ಹೇಳಿದ್ರಂತೆ, ಸ್ತ್ರೀಯರು ಶ್ರೇಷ್ಠ ಅಂತ. ಮೂರನೇ ಮುಳುಗು ಹಾಕಿ ಹೇಳಿದ್ರಂತೆ, ಶೂದ್ರರು ಶ್ರೇಷ್ಠ ಅಂತ. ಅವರು ಮೇಲಕ್ಕೆ ಬರ್ತಾ ಇದ್ದ ಹಾಗೆ ಋಷಿಗಳು ಅವರಿಗೆ ನಮಸ್ಕಾರ ಮಾಡಿ ತಮ್ಮ ಜಿಜ್ಞಾಸೆ ಏನಿತ್ತೋ ಇದೇ ವಿಷಯದ ಕುರಿತಾದದ್ದು ನೀವು ಹೇಳಿದ್ರಿ, ನಮ್ಗೆ ಅರ್ಥವಾಗಲಿಲ್ಲ, ಸ್ವಲ್ಪ ವಿವರಿಸಿ ಅಂತ ಕೇಳಿದರು. ಆಗ ಭಗವಾನ್ ವೇದವ್ಯಾಸರು ಹೇಳ್ತಾರಂತೆ, ಕಲಿಯುಗ ಶ್ರೇಷ್ಠ ಯಾಕಪ್ಪ ಅಂತ ಹೇಳಿದ್ರೆ, ಕೃತಯುಗದಲ್ಲಿ 10,000 ವರ್ಷ ನಾವೇನು ತಪಸ್ಸು ಮಾಡಿ ಒಂದು ಸಿದ್ಧಿಯನ್ನು ಪಡೆದುಕೊಳ್ಳಬೇಕಿತ್ತು, ಕೃತಯುಗದಲ್ಲಿ 100 ವರ್ಷ ಬೇಕಾಗುತ್ತಿತ್ತು. ಅದು ತ್ರೇತಾದಲ್ಲಿ. ದ್ವಾಪರದಲ್ಲಿ 10 ವರ್ಷ. ಅದೇ ಕಲಿಯುಗದಲ್ಲಿ ಒಂದು ಅಹೋರಾತ್ರಿ ಏಕಾಗ್ರತೆಯಿಂದ ನಿಷ್ಠೆಯಿಂದ ಅನುಷ್ಠಾನವನ್ನು ಮಾಡಿದ ತಪಸ್ಸಿದ್ಧಿಯಾಗುತ್ತದೆ. ಅದರಿಂದ ಶೀಘ್ರವಾಗಿ ಸಿದ್ಧಿಯಾಗುವುದಕ್ಕೆ ಅನುಕೂಲವಾದ ಕಾಲ ಇದು. ಆದ್ದರಿಂದ ಕಲಿಯುಗ ಶ್ರೇಷ್ಠ ಅಂತ ಹೇಳಿದೆ. ಮತ್ತು ಸ್ತ್ರೀಯರು ಶೂದ್ರರು ಶ್ರೇಷ್ಠ ಎಂಬ ಮಾತಿಗೆ ಏನು ಅರ್ಥ ಅಂತ ಕೇಳಿದಾಗ, ಯಾರಿಗೆ ನಾಮಸ್ಮರಣೆ ಮತ್ತು ಸೇವೆ ಎಂಬಂತಹ 2 ಸಾಧನಗಳಿಂದಲೇ ಮೋಕ್ಷಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆಯೋ, ಅದನ್ನು ಮಾಡುವುದಕ್ಕೆ ಯಾವುದೇ ಅಡ್ಡಿ ತೊಂದರೆಗಳಿಲ್ಲದಂತಹ ಸಮಯ ಕಲಿಯುಗ. ಆದ್ದರಿಂದ ಅವರು ನಿರಾಯಾಸವಾಗಿ ನಿರಾತಂಕವಾಗಿ ನಾಮಸ್ಮರಣೆ ಮತ್ತು ಸೇವೆಯನ್ನು ಮಾಡ್ತಾರೆ. ಆದ್ದರಿಂದ ಅವರು ಶ್ರೇಷ್ಠ ಎಂಬುದಾಗಿ ತಾನು ಹೇಳಿದೆ ಅಂತ ಹೇಳ್ತಾರೆ. ಈ ಮಾತಿನ ತಾತ್ಪರ್ಯ ಇಷ್ಟೇ, ಕಲಿಯುಗದಲ್ಲಿ ಸೇವೆ ಮತ್ತು ಭಗವಂತನ ನಾಮಸ್ಮರಣೆಯನ್ನು ಚೆನ್ನಾಗಿ ಮಾಡಿದರೆ ಇದರ ಕಲಿಯುಗದ ದೋಷ ಏನಿದೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಪ್ರಾಚೀನರ ಮಾತು. ನನಗೆ ತುಂಬ ಸಂತೋಷವಾದದ್ದೇನಪ್ಪ ಅಂದರೆ, ಒಂದು ಕುಟುಂಬದ ಸದಸ್ಯರೆಲ್ಲರೂ ಸೇರಿಕೊಂಡು ಗಾಯತ್ರಿ ಜಪವನ್ನು ಪುರಶ್ಚರಣವನ್ನು ಮಾಡಿದ್ದಾರೆ, ಅನುಷ್ಠಾನವನ್ನು ಮಾಡಿದ್ದಾರೆ. ಡಾಕ್ಟರ್ GM ಹೆಗಡೆ ಅಲ್ವಾ, ಡಾಕ್ಟರ್ GM ಹೆಗಡೆ ಅವರ ಕುಟುಂಬದವರು, ಅವರ ಸೋದರರು, ಬಂಧುಗಳು ಎಲ್ಲ ಸೇರಿಕೊಂಡು ಗಾಯತ್ರಿ ಮಂತ್ರದ ಅನುಷ್ಠಾನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ತ್ರೀಯರೆಲ್ಲ ಸೇರಿಕೊಂಡು ರಾಮತಾರಕ ಮಂತ್ರ, ರಾಮ ತ್ರಯೋದಶಾಕ್ಷರ ಮಂತ್ರ ಅಂತ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಅದರ ಅನುಷ್ಠಾನವನ್ನು ಮಾಡಿದ್ದಾರೆ. ಮನೆ ಮಂದಿ ಎಲ್ಲ ಸೇರಿಕೊಂಡು ಭಗವಂತನ ಈ ನಾಮಜಪದ ಅನುಷ್ಠಾನವನ್ನು ಮಾಡಿದ್ದೇನಿದೆ, ಇದು ಬಹಳ ಅಪರೂಪ ಮತ್ತು ಶ್ರೇಷ್ಠವಾದಂಥದ್ದು ಅಂತ ನನ್ನ ಭಾವನೆ. ಯಾಕಂದರೆ ಬೆಳೀತಾ ಬೆಳೀತಾ ಅಣ್ಣ ತಮ್ಮಂದಿರು, ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಇದು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರೆ. ಇವತ್ತಿನ ಕಾಲ ಹಾಗಿದೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧುಗಳು ಇವರೆಲ್ಲ ಒಮ್ಮನಸ್ಸಿನಿಂದ ಸೇರಿಕೊಳ್ಳುವುದು ಬಹಳ ಕಷ್ಟ ಆಗಿದೆ ಇವಾಗ. ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ. ಒಂದು ಕುಟುಂಬದಲ್ಲಿ ಹೀಗೆ ಒಂದು ಸಮಸ್ಯೆ ಆಗಿತ್ತು. ಹಿರಿಯರು ಯಾರೋ ಒಂದು ಏನೋ ತಪ್ಪು ಮಾಡಿದ್ರು ಅನ್ನೋ ಕಾರಣಕ್ಕೆ ಆ ಕುಟುಂಬದಲ್ಲಿ ಪದೇ ಪದೇ ಆತ್ಮಹತ್ಯೆ ಮುಂತಾದಂತಹ ತೊಂದರೆಗಳಾಗ್ತಾ ಇತ್ತು. ಅವರಿಗೆ ಸಂಹಿತಾ ಯಾಗಗಳಾದಿ ದೊಡ್ಡ ದೊಡ್ಡ ಪರಿಹಾರವನ್ನು ಜ್ಯೋತಿಷಿಗಳು ಸೂಚಿಸಿದರು. ನನ್ನ ಹತ್ರ ಬಂದು ಕೇಳಿದರು. ನಾನು ಹೇಳಿದೆ, ಸರಳವಾದ ಒಂದು ಪರಿಹಾರ ಇದೆ. ರಾಮತಾರಕ ಜಪವನ್ನು ಕುಟುಂಬದವರೆಲ್ಲರೂ ಸೇರ್ಕೊಂಡು ಮಾಡ್ರಪ್ಪ. ನೀವೆಲ್ಲರೂ ಕೂಡ ಒಂದು ಇಂತಿಷ್ಟು ಸಂಖ್ಯೆಯನ್ನು ನಿಗದಿಪಡಿಸಿಕೊಂಡು ಪ್ರತಿನಿತ್ಯವೂ ಕೂಡ ಈ ರಾಮ ಜಪವನ್ನು ನೀವು ಮಾಡಿ. ಎಲ್ಲ ಮಹಾತ್ಮರು ರಾಮ ಜಪವನ್ನು ಚೆನ್ನಾಗಿ ಹೊಗಳಿದ್ದಾರೆ ಅಂತ ಹೇಳಿ. ತುಂಬ ಸುಲಭವಾದ ಉಪಾಯ. ಯಾಕೆಂದರೆ ಅದು ದೊಡ್ಡ ಖರ್ಚಾಗ್ತಾ ಇತ್ತು. ಆ ಖರ್ಚನ್ನು ನಿಭಾಯಿಸೋದು ಹೇಗೆ ಅಂತ ಒಂದು 4-6 ಕುಟುಂಬಗಳು ಸೇರಿಕೊಂಡಂತಹ ಒಂದು ಫ್ಯಾಮಿಲಿ. ಅವರು ಮಾಡಲಿಲ್ಲ ಕೊನೆಗೆ. ಯಾಕೆ ಮಾಡಲಿಲ್ಲ ಅಂದರೆ, ಇವ್ರ ಮಾತನ್ನು ಅವರು ಕೇಳ್ತಾ ಇರಲಿಲ್ಲ, ಅವ್ರ ಮಾತನ್ನು ಇವ್ರು ಕೇಳ್ತಾ ಇರಲಿಲ್ಲ. ಎಲ್ಲರೂ ಒಮ್ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ನಾವೆಲ್ಲ ಒಂದು ಕುಟುಂಬಪ್ಪ ಅನ್ನೋ ಭಾವನೆ ಬರಬೇಕಾದ್ರೆ ಅಯೋಧ್ಯೆಯಲ್ಲಿ ಹುಟ್ಟಿದ ರಾಮಚಂದ್ರ ಲಕ್ಷ್ಮಣಾದಿಗಳೇ ಇಲ್ಲ, ವಾಲಿ ಸುಗ್ರೀವರೇ ಜಾಸ್ತಿ ಇದ್ದಾರೆ. ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಗಂಡಸರೆಲ್ಲ ಸೇರಿಕೊಂಡು ಗಾಯತ್ರಿ ಜಪ ಮಾಡಿದ್ದು, ಹೆಂಗಸರಲ್ಲೇ ಸೇರಿಕೊಂಡು ರಾಮತಾರಕ ಜಪ. ಯಾಕೆ? ಗಂಡಸರನ್ನು ಎಲ್ಲೋ ಒಂದು ಕಡೆ ಒಟ್ಟಿಗೆ ಸೇರಿಸಬಹುದು, ಹೆಂಗಸರನ್ನೂ ಕೂಡ ಸೇರಿಸುವಲ್ಲಿ ಜಪ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದರೆ ಒಂದು.
ಈ ಮನೆಗೆ ಬಂದ ಹೆಣ್ಣು ಮಕ್ಕಳ ಸಂಸ್ಕಾರ ತುಂಬ ಚೆನ್ನಾಗಿರಬೇಕು. ಆದ್ದರಿಂದ ಇದು ಸಾಧ್ಯವಾಯಿತು. ಕುಟುಂಬದವರೆಲ್ಲ ಸೇರಿಕೊಂಡು ಈ ರೀತಿ ಭಗವಂತನಲ್ಲಿ ಮೊರೆ ಹೊಕ್ಕಾಗ, ಪ್ರಾರ್ಥನೆ ಮಾಡಿದಾಗ ಕುಟುಂಬಕ್ಕೆ ಶ್ರೇಯಸ್ಸಾಗ್ತದೆ. ಇದೊಂದು ರೀತಿಯ ಆದರ್ಶ ಅಂತ ಅನ್ನಿಸ್ತದೆ ನನಗೆ. ಪ್ರತಿ ಊರಿನಲ್ಲಿಯೂ ಈ ಪ್ರತಿ ಕುಟುಂಬದವರು ಹೀಗೆ ಯೋಚನೆ ಮಾಡಬೇಕು ಅಂತ, ಒಂದು ಕುಟುಂಬ ಒಂದಾಗ್ತದೆ ಅಂತ. ಅಣ್ಣ ತಮ್ಮ ಇವರೆಲ್ಲ ದಾಯಾದಿಗಳಾಗಿ ಒಡೆದು ಏನು ಹಂಚಿ ಹೋಗಿದ್ದಾರೆ, ಅವರೆಲ್ಲ ಸೇರಿಕೊಂಡು, ಈಗಂತೂ ಮೊಬೈಲಲ್ಲಿ ವಾಟ್ಸಪ್ ಗ್ರೂಪ್ ಅಂತ ಇದೆ, ಚಂದದಲ್ಲಿ ಒಂದು ಗ್ರೂಪ್ ಮಾಡಿಕೊಳ್ಳೋದು. ಗಂಡಸರು ಗಾಯತ್ರಿ ಜಪವನ್ನು ಮಾಡೋದು, ಹೆಂಗಸರು ರಾಮತಾರಕ ಜಪವನ್ನು ಮಾಡೋದು. ಇಂತಿಷ್ಟು ದಿನ ಅಂತ ನಿಗದಿಪಡಿಸಿಕೊಂಡು, ಸಂಖ್ಯೆಯನ್ನು ಕೂಡ ನಿಗದಿಪಡಿಸಿಕೊಂಡು, ಆರಂಭದಲ್ಲಿ ಸಂಕಲ್ಪಾದಿಗಳು ಏನು ಮಾಡಬೇಕಿದೆಯೋ ಆ ಪ್ರಕಾರ ಸಂಕಲ್ಪಗಳನ್ನು ತಿಳಿದವ್ರ ಮುಖಾಂತರ ಮಾಡಿಸಿ, ಕೊನೆಗೆ ಪೂರ್ಣಾಹುತಿಯನ್ನು ಮಾಡೋದ್ರ ಮೂಲಕವಾಗಿ ಇಡೀ ಕುಟುಂಬದ ಶ್ರೇಯಸ್ಸಿಗಾಗಿ ಎಲ್ಲರೂ ಒಮ್ಮುಖದಿಂದ ಪ್ರಾರ್ಥನೆ ಮಾಡಿದರೆ ಕುಟುಂಬಕ್ಕೆ ಶ್ರೇಯಸ್ಸಾಗುತ್ತೆ. ಪೂರ್ವದಲ್ಲಿ ಏನಾದರೂ ದೋಷಗಳು ಘಟಿಸಿದ್ದರೆ, ಆ ತಲೆಮಾರಿನ ಹಿರಿಯರು ಮಾಡಿರತಕ್ಕಂತಹ ಯಾವುದೋ ದೋಷದಿಂದ ಇವರೇನಾದರೂ ಅನುಭವಿಸ್ತಾ ಇದ್ದಾರೆ ಅಂತ ಜ್ಯೋತಿಷ್ಯದಲ್ಲಿ ಹೇಳಿದರೆ ಅದಕ್ಕೆ ಸುಲಭವಾದಂಥ ಪರಿಹಾರ ಇದು ಅಂತ. ಗಾಯತ್ರಿ ಜಪಕ್ಕಿಂತ ಇನ್ಯಾವ ದೊಡ್ಡ ಮಂತ್ರ ಬೇಕಿದೆ? ರಾಮನಾಮಕ್ಕಿಂತ ಇನ್ಯಾವ ದೊಡ್ಡ ಮಂತ್ರ ಬೇಕಿದೆ ನಮಗೆ? ಇಷ್ಟು ಸುಲಭವಾದಂತಹ ವಿಧಾನ ನಮ್ಮ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ. ಹೀಗೆ ಪ್ರತಿ ಕುಟುಂಬವೂ ಯೋಚನೆ ಮಾಡಿದರೆ ಸಮಾಜದಲ್ಲಿ ಶ್ರೇಯಸ್ಸಾಗ್ತದೆ. ಸಮಾಜದವರೆಲ್ಲರೂ ಸೇರಿಕೊಂಡು ಒಳ್ಳೆ ಸತ್ಕಾರ್ಯವನ್ನು ಮಾಡಿದರೆ ದೇಶಕ್ಕೆ ಶ್ರೇಯಸ್ಸಾಗ್ತದೆ. ಹಾಗೆ ಎಲ್ಲರೂ ಸೇರಿಕೊಂಡು ಮಾಡುವ ಈ ಒಂದು ಪ್ರಕ್ರಿಯೆ ನನಗೆ ತುಂಬ ಸಂತೋಷ ತಂದುಕೊಡ್ತು. ಸಂಗಚ್ಛಧ್ವಂ ಸಂವದಧ್ವಂ ಸಮೋ ಮನಾಂಸಿ ಜಾನತಾಂ. ವೇದವೇ ಹೇಳುತ್ತೆ, ಒಟ್ಟಿಗೆ ಸೇರಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಏಕಕಂಠದಿಂದ ಮಾತನಾಡಿರಿ, ಒಂದೇ ಭಾವನೆ ಉಳ್ಳವರಾಗಿರಿ. ಈ ಪ್ರಕಾರವಾದಂತಹ ವೇದದ ಒಂದು ಘೋಷ ಅದು. ರಾಗದ್ವೇಷ ಮನುಷ್ಯ ಸ್ವಭಾವ. ಅವನು ಕನಿಷ್ಠ, ಇವನು ಶ್ರೇಷ್ಠ, ನಾನು ಶ್ರೀಮಂತ, ಇವನು ಬಡವ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ. 5 ಬೇರುಳು ಸರಿ ಇರಲ್ಲ. ಒಂದು ಮನೆಯಲ್ಲಿ ಒಬ್ಬೊಬ್ಬರು ಸ್ವಭಾವ ಒಂದೊಂದು ಇರ್ತದೆ. ಇರಲಿ, ಅವರವರ ಸ್ವಭಾವ ಅವರವರಿಗೆ. ಸನ್ಮಾರ್ಗಕ್ಕೆ ಕರೆದುಕೊಂಡು ಬರೋದು ಹೇಗೆ? ಕಂಪ್ಲೇಂಟ್ ಮಾಡೋದು ತುಂಬ ಸುಲಭ, ಕಾಂಪ್ಲಿಮೆಂಟ್ ಅಂತೂ ಹೇಳಲ್ಲ. ಕಂಪ್ಲೇಂಟ್ ಮಾಡೋದು ಸುಲಭ, ಒಟ್ಟಿಗೆ ಕರ್ಕೊಂಡು ಹೋಗೋದು ಹೇಗೆ? ನಾವು ಕುಟುಂಬದವರೆಲ್ಲ ಒಂದಾಗಿ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬಾಳೋದು ಹೇಗೆ? ಹೀಗೆ ಯೋಚನೆ ಮಾಡಬೇಕು ನಾವು. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಆ ಪಾರ್ಟಿ ಸರಿ ಇಲ್ಲ, ಇದು ಹೇಳ್ತಾ ಇದ್ರೆ ಏನು ಪ್ರಯೋಜನ? ಸರಿಯಾಗೋದು ಯಾವಾಗ? ಆ ದಿಸೆಯಲ್ಲಿ ಒಂದು ಉತ್ತಮವಾದ ಆದರ್ಶ ಈ ಕುಟುಂಬದಿಂದ ಆಗಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಪ್ರತಿ ಕುಟುಂಬದವರು ಹೀಗೆ ಯೋಚನೆ ಮಾಡಬೇಕು. ನಮ್ಮ ಕುಟುಂಬದವರೆಲ್ಲ ಸೇರಿ ಒಂದು ಅನುಷ್ಠಾನ ಮಾಡೋಣ, ಎಂತಹ ಬದಲಾವಣೆ ಆಗುತ್ತೆ ನೋಡಿ ಆವಾಗ. ಯಾರೋ ಒಬ್ಬರು ಇನಿಸಿಯೇಷನ್ ತಗೊಳ್ಬೇಕು, ಯಾರೋ ಮುಂದಾಳುತ್ವವನ್ನು ತಗೊಳ್ಬೇಕು. ಕೆಲವು ವಿರೋಧಗಳು ಬರಬಹುದು, ಎಷ್ಟಾಗತ್ತೋ ಅಷ್ಟು ಮಾಡಪ್ಪ, ನಿನಗೆ 108 ಮಾಡಬೇಕು, 1008 ಮಾಡಬೇಕಂತ ಒತ್ತಾಯ ಅಂತೂ ಇಲ್ಲ. ಎಲ್ಲರೂ ಸೇರಿ ಸಾಮೂಹಿಕವಾಗಿ ಸಂಖ್ಯೆಯನ್ನು ಪೂರ್ತಿ ಮಾಡೋಣ ಅಂತ ಸಂಕಲ್ಪ ಮಾಡಿದರೆ ಇದೊಂದು ಸಾಮಾಜಿಕವಾಗಿ ಒಂದು ಒಳ್ಳೆ ಪರಿವರ್ತನೆ ಆಗುತ್ತೆ, ಮತ್ತು ಕುಟುಂಬದ ಒಳ್ಳೆ ಪರಿವರ್ತನೆ ಆಗ್ತದೆ. ಹಿರಿಯರು ಜಪ ಮಾಡೋದನ್ನು ನೋಡಿ ಆ ಮನೆ ಮಕ್ಕಳು ಕಲಿತಾರೆ ಅಲ್ವಾ? ಮಕ್ಕಳಿಗೆ ನಾವು ಸಂಸ್ಕಾರ ಕೊಡುವುದು ಹೇಗೆ? ನಾವು ಕೂತ್ಕೊಂಡು ಜಪ ಮಾಡಿದಾಗ. ಡಾಕ್ಟ್ರು ಭಗವದ್ ಅನುಗ್ರಹದಿಂದ ಸಂಪತ್ತಿಗೂ ಕೊರತೆ ಇಲ್ಲ, ಕೀರ್ತಿ ಪ್ರಸಿದ್ಧಿಗೂ ಕೊರತೆ ಇಲ್ಲ. ಕಲಿಯುಗದ ಪ್ರಭಾವ ಬಹುಶಃ ಅವ್ರ ಕುಟುಂಬದ ಮೇಲೆ ಆಗಿಲ್ಲ ಅಂತ ನಾನು ಭಾವಿಸಿಕೊಡ್ತೇನೆ. ಯಾಕೆಂದರೆ ಇಷ್ಟೆಲ್ಲ ಇರುವಾಗ ಸಾಮಾನ್ಯವಾಗಿ ಅನುಷ್ಠಾನ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಮನಸ್ಸು ಬರಲ್ಲ. ಯಾಕೆ? ದುಡ್ಡು ಇದೆಯಲ್ಲ ಸ್ವಾಮಿ, ಅಧಿಕಾರ ಇದೆಯಲ್ಲ, ಹೆಸರು ಕೀರ್ತಿ ಇದೆಯಲ್ವ, ಇದೆಲ್ಲ ಸುಖಕ್ಕೆ ಕಾರಣ ಎಂಬಂಥ ಭ್ರಾಂತಿಯನ್ನು ಹುಟ್ಟಿಸುವಂತಹ ಕಾಲ ಇದು. ಭೌತಿಕವಾದ ಅಂತ ಹೇಳ್ತಾರಲ್ಲ, ಮೆಟೀರಿಯಲಿಸ್ಟಿಕ್ ಫಿಲಾಸಫಿ ಅಂತ ಹೇಳ್ತಾರೆ. ಅದು ತಾಂಡವ ಮಾಡ್ತಾ ಇರೋದು ಕಾಣ್ತಾ ಇದೆ ನಮಗೆ. ಕುಡಿದು ಕುಣಿದು ಮೋಜು ಮಸ್ತಿ ಮಾಡುವುದೇ ಸುಖ ಎಂಬುದಾಗಿ ಎಲ್ಲೆಲ್ಲೂ ಬಿಂಬಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಅವರ ಮನಸ್ಸಿಗೆ ಭಗವಂತನ ಚಿಂತನೆಯನ್ನು ಮಾಡಬೇಕು, ಅನುಷ್ಠಾನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಯಜ್ಞದಾನ ತಪಸ್ಸುಗಳಲ್ಲಿ ನಾನು ತೊಡಗಿಸಿಕೊಳ್ಬೇಕು, ಈ ರೀತಿಯಾಗಿ ಒಂದು ಯೋಚನೆ ಹರಿತಾ ಇದೆ ಅಂದರೆ ಯಾವುದೋ ಜನ್ಮ ಜನ್ಮಾಂತರದ ಪುಣ್ಯ ಅವರಲ್ಲಿ ಇದೆ ಅಂತ ಅರ್ಥ. ಅಷ್ಟು ಸುಲಭವಾಗಿ ಭಗವಂತನೆಡೆಗೆ ನಮ್ಮ ಮನಸ್ಸು ಹೋಗುವುದಿಲ್ಲ. ಭಗವಂತನ ಸ್ಮರಣೆ ಮಾಡಬೇಕು ಅಂದರೆ ಹಿಂದಿನ ಪುಣ್ಯದ ಶಿಲ್ಕ್ ಸ್ವಲ್ಪ ಇರಬೇಕು ಅಂತ. ಆದ್ದರಿಂದ ಈ ರೀತಿ
ಯಜ್ಞ ಮಂಟಪವನ್ನು ನಿರ್ಮಾಣ ಮಾಡಿ ವೈದಿಕರನ್ನು ಕರೆಸಿ ಶಾಸ್ತ್ರೋಕ್ತವಾದ ವಿಧಾನದಿಂದ ಮಾಡಿಸಿ ಪೂರ್ಣಾಹುತಿಯನ್ನು, ಜ್ಞಾನಯಜ್ಞವನ್ನು ಕೂಡ ಅದರ ಜೊತೆಗೆ ಸೇರಿಸಿಕೊಂಡು ಶಾಸ್ತ್ರೀಯವಾಗಿ ಒಂದು ಯಜ್ಞವನ್ನು ನಡೆಸಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಕಡೆ ಕೃಷ್ಣ ಹೇಳ್ತಾನೆ, ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾ ವಿರಹಿತೈಯಜ್ಞಂ ತಾಮಸಂ ಪರಿಚಕ್ಷತೆ ಅಂತ ಹೇಳ್ತಾನೆ. ವಿಧಿಯನ್ನು ಬಿಟ್ಟು, ಮಂತ್ರವನ್ನು ಬಿಟ್ಟು, ಅನ್ನದಾನ ದಕ್ಷಿಣಾದಿಗಳನ್ನು ಬಿಟ್ಟು ಮಾಡತಕ್ಕಂತಹ ಯಜ್ಞ ಏನಿದೆ ತಾಮಸ ಅಂತ. ಆದ್ದರಿಂದ ನಿಷ್ಕಾಮವಾಗಿ, ವಿಧಿಯುಕ್ತವಾಗಿ, ಫಲಾಸಕ್ತಿರಹಿತವಾಗಿ ನಾವು ಕರ್ಮ ಮಾಡಿದರೆ ಅದು ಸಾತ್ವಿಕ ಅಂತ ಹೇಳ್ಕೊಳುತ್ತೆ. ಅಂತಹ ಒಂದು ಸಾತ್ವಿಕ ಕರ್ಮವನ್ನು, ಯಜ್ಞವನ್ನು ಇಲ್ಲಿ ಆಚರಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಗಾಯತ್ರಿ ಜಪವನ್ನು ಗಂಡಸರು ಎಲ್ಲರೂ ಮಾಡಿದ್ದಾರೆ. ಮಂತ್ರ ರಾಶಿಯಲ್ಲಿಯೇ ಗಾಯತ್ರಿಗೆ ವಿಶೇಷವಾದಂತಹ ಸ್ಥಾನ ಇದೆ. ಗಾಯತ್ರಿ ಛಂದ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಎಂಬುದಾಗಿ ಋಷಿ ಛಂದಸ್ಸು ಹಾಗೂ ದೇವತೆಯನ್ನು ಸ್ಮರಣೆ ಮಾಡಿದ ಮೇಲೆ ನಾವು ಏನು ಹೇಳ್ತೇವೆ, ಗಾಯತ್ರಿ ಯಾರು ಎಂಬುದಾಗಿ ಆ ಮಂತ್ರದಲ್ಲಿ ಹೇಳ್ತೇವೆ. ಅಗ್ನಿರ್ಮುಖಂ ಬ್ರಹ್ಮಾಶಿರೋ ವಿಷ್ಣುರ್ ಹೃದಯಗುಂ ರುದ್ರಶಿಖಾ ಪೃಥ್ವಿಯೋನಿ ಪ್ರಾಣಾಪಾನಂ ವ್ಯಾನೋದಾನ ಸಮಾನ ಸಪ್ರಾಣ ಶ್ವೇತವರ್ಣ ಸಾಂಖ್ಯಾಯನ ಹೀಗೆ ಹೇಳ್ತಾ ಷಟ್ಕುಕ್ಷಿ ಪಂಚಶೀರ್ಷೋಪನಯನೇ ವಿನಿಯೋಗ ಎಂಬುದಾಗಿ ಗಾಯತ್ರಿಯ ಸ್ವರೂಪವನ್ನು ಮಹಾನಾರಾಯಣ ಉಪನಿಷತ್ನಲ್ಲಿ ವರ್ಣನೆ ಮಾಡಿದೆ. ಏನದು ಗಾಯತ್ರಿ? ಒಂದು ಹೆಣ್ಣು ದೇವತೆಯೇ ಅಂತ ಕೇಳಬಹುದು. ಅಲ್ಲ, ಗಾಯತ್ರಿ ಅಂತ ಹೇಳಿದರೆ ಪರಬ್ರಹ್ಮ ಪರಮಾತ್ಮ ಎಂಬುದಾಗಿ ಅದರಲ್ಲಿ ವರ್ಣನೆ ಮಾಡಿದೆ. ಹಾಗೆ ಮುಂದುವರಿದು ಆಯಾತು ವರದಾದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಎಂಬುದಾಗಿ ದೇವಿ ಎನ್ನುವ ಶಬ್ದ ಬಳಕೆಯಾಗಿದೆ. ಆದರೆ ಅಲ್ಲಿ ನೀಡಿದಂತಹ ವರ್ಣನೆಯನ್ನು ನಾವು ಷಟ್ಕುಕ್ಷಿ, ಪಂಚಶೀರ್ಷ ಮುಂತಾದ ಶಬ್ದಗಳ ಅರ್ಥ, ತ್ರಿಪದ, ಅಗ್ನಿರ್ಮುಖಂ ಮುಂತಾದ ಶಬ್ದಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಗಾಯತ್ರಿ ಪರಬ್ರಹ್ಮಸ್ವರೂಪಿಣಿ ಎಂಬುದಾಗಿ. ಯಾಕಂದರೆ ಯಾವೊಂದು ತತ್ವಕ್ಕೆ ಶಿಖೆ ರುದ್ರನೋ, ವಿಷ್ಣುವೇ ಹೃದಯವೋ, ಮುಖವೇ ಅಗ್ನಿಯೋ ಅಂತ ಹೇಳಿದಾಗ ಯಾರದು? ಪರಬ್ರಹ್ಮನಿಗೆ ಮಾತ್ರ ಹಾಗಿರ್ಲಿಕ್ಕೆ ಸಾಧ್ಯ. ಆದ್ದರಿಂದ ಗಾಯತ್ರಿ ಮಂತ್ರದ ಉಪಾಸನೆ ಅಂದರೆ ಯಾವುದೋ ಒಂದು ಹೆಣ್ಣು ದೇವತೆಯ ಉಪಾಸನೆ ಅಂತ ತಿಳ್ಕೊಳ್ಳಬಾರದು. ಅದು ಪರಬ್ರಹ್ಮ ಪರಮಾತ್ಮನ ಉಪಾಸನೆ. ನೋಡಿ, ನಮ್ಮಲ್ಲಿ 3 ರೀತಿಯಾದಂತಹ ಕರ್ಮವನ್ನು ಅನುಷ್ಠಾನ ಮಾಡುವ ಪ್ರಕ್ರಿಯೆ ಇದೆ. ಅದು ಕೇವಲ ಕರ್ಮ ಒಂದು, ಕೇವಲ ಉಪಾಸನೆ ಒಂದು, ಇನ್ನೊಂದು ಕರ್ಮ ಮತ್ತು ಉಪಾಸನೆಯ ಸಮುಚ್ಚಯ. ಈ ಸಂಧ್ಯಾವಂದನೆ ಎನ್ನುವಂಥದ್ದು ಕರ್ಮ ಮತ್ತು ಉಪಾಸನೆಯ ಸಮುಚ್ಚಯ ರೂಪದ ಇರತಕ್ಕಂಥ ಒಂದು ಅನುಷ್ಠಾನ. ಕರ್ಮ ಅಂತ ಹೇಳಿದ್ರೆ ಕಾಯಿಕ ವಾಚಿಕವಾದಂತಹ ಒಂದು ಪ್ರಕ್ರಿಯೆ. ನಾವು ಯಜ್ಞವನ್ನು ಮಾಡ್ತೇವೆ, ಅದಕ್ಕೆ ಕರ್ಮ ಎಂಬುದಾಗಿ ಕರೀತಾರೆ. ಜಪವನ್ನು ನಾವು ಮಾಡ್ತೇವೆ, ಅದಕ್ಕೆ ಕರ್ಮ ಎಂಬುದಾಗಿ ಕರೀತಾರೆ. ಪೂಜೆಯನ್ನು ಮಾಡ್ತೇವೆ, ಅದಕ್ಕೆ ಕರ್ಮ ಎಂಬುದಾಗಿ, ಕರ್ಮ ಕರಿಷ್ಯೆ ಎಂಬುದಾಗಿ ಸಂಕಲ್ಪ ಮಾಡ್ತೇವೆ. ಅದರ ಸಂಧ್ಯಾವಂದನೆ ಸಂದರ್ಭದಲ್ಲಿ ಏನು ಸಂಕಲ್ಪ ಮಾಡ್ತೇವೆ? ಉಪಾಸಿಷ್ಯೆ ಅಂತ ಸಂಕಲ್ಪ ಮಾಡ್ತೇವೆ. ಉಪಾಸನೆ ಅದು ಕರ್ಮಕ್ಕಿಂತ ಭಿನ್ನವಾದದ್ದು. ಹೇಗೆ ಅಂದರೆ, ಕರ್ಮದಲ್ಲಿ ಕಾಯಿಕ ವಾಚಿಕ ಪ್ರಾಧಾನ್ಯತೆ ಇದ್ದರೆ ಉಪಾಸನೆಯಲ್ಲಿ ಮಾನಸಿಕವಾದಂತಹ ಆರಾಧನೆಗೆ ಪ್ರಾಧಾನ್ಯತೆ ಇರ್ತದೆ. ಮೆಂಟಲ್ ಮೆಡಿಟೇಷನ್ ಈಸ್ ಕಾಲ್ಡ್ ಉಪಾಸನಾ. ಸಗುಣ ಬ್ರಹ್ಮಣಿ ಸಜಾತೀಯ ವೃತ್ತಿ ಪ್ರವಾಹ ರೂಪ ಮಾನಸ ವ್ಯಾಪಾರ ಉಪಾಸನಾ ಎಂಬುದಾಗಿ ಕರೆದಿದ್ದಾರೆ. ಮಾನಸಿಕವಾಗಿ ನಾವು ಭಗವಂತನನ್ನು ಅನುಸಂಧಾನ ಮಾಡಿದರೆ ಅದಕ್ಕೆ ಉಪಾಸನೆ. ಕಾಯಿಕ ವಾಚಿಕ ಪ್ರಧಾನವಾಗಿದ್ದರೆ ಅದಕ್ಕೆ ಕರ್ಮ ಎಂಬುದಾಗಿ ಕರೀತಾರೆ. ಆದ್ದರಿಂದ ಸಂಧ್ಯಾವಂದನೆ ಅನ್ನೋದು ಕರ್ಮ ಮಾತ್ರವಲ್ಲ. ಅಲ್ಲಿ ಗಾಯತ್ರಿ ಜಪ ಎನ್ನುವುದು ಕರ್ಮವಾಗಬಹುದು. ಆದರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಅಸಾವಾದಿತ್ಯೋ ಬ್ರಹ್ಮೈವಾಹಮಸ್ಮಿ ಅಂತ ನಾವೇನು ಅನುಸಂಧಾನ ಮಾಡಲಿಕ್ಕಿದೆ, ಐಕ್ಯಾನುಸಂಧಾನ ಮಾಡಲಿಕ್ಕಿದೆ, ಅದೇ ಉಪಾಸನೆ. ನಿಜವಾಗಿ ಸಂಧ್ಯಾವಂದನೆ ಅಂದರೆ ಗಾಯತ್ರಿ ಜಪ ಅಂತ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಜನ. ಸಂಧ್ಯಾವಂದನೆ ಎನ್ನುವುದಕ್ಕಿಂತ ಸಂಧ್ಯೋಪಾಸನೆ ಎನ್ನುವ ಶಬ್ದ ಸರಿಯಾದದ್ದು. ಸಂಧ್ಯಾ ಕಾಲದಲ್ಲಿ ಸಂಧ್ಯೆಯನ್ನು ಕುರಿತಾಗಿ ಮಾಡುವ ಉಪಾಸನೆ. ಯಾವುದು ಸಂಧ್ಯೆ? ಜೀವ ಮತ್ತು ಬ್ರಹ್ಮ ಐಕ್ಯ ಎನ್ನುವಂತಹ ಸಂಧಿಯನ್ನು ನಾವು ಉಪಾಸನೆ ಮಾಡತಕ್ಕಂಥದ್ದು ಸಂಧ್ಯೋಪಾಸನೆ. ಬಹಳ ಮುಖ್ಯವಾದಂತಹ ಘಟ್ಟ ಅದರಲ್ಲಿ ಯಾವುದಪ್ಪ ಅಂದರೆ ಸಂಧ್ಯಾಕಾಲ. ಆ ಕಾಲದ ಸಂದರ್ಭದಲ್ಲಿ ಭಗವಂತನಿಗೆ ಅರ್ಘ್ಯವನ್ನು ಕೊಟ್ಟು
ಅದಕ್ಕೂ ಕೂಡ ಪುರಾಣದಲ್ಲಿ ವೇದದಲ್ಲಿಯೇ ಕಥೆ ಬರುತ್ತೆ. ಮಂದೇಹಾರುಣ ಎನ್ನುವಂತಹ ರಾಕ್ಷಸರು ಸೂರ್ಯನಿಗೆ ಹಿಂಸಿಸ್ತಾ ಇದ್ರು, ಅದಕ್ಕೆ ಪ್ರತಿಯಾಗಿ ಅಸ್ತ್ರಗಳನ್ನು ಬಿಡತಕ್ಕಂತಹ ಪ್ರಕ್ರಿಯೆ ಅರ್ಘ್ಯಪ್ರದಾನ ಎಂಬುದಾಗಿ. ಅರ್ಥ ಇಷ್ಟೇ, ಸೂರ್ಯ ಭಗವಂತನಿಗೆ ಗೌರವಿಸುವಂಥದ್ದು ಅಂತ, ಕೃತಜ್ಞತೆಯನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ಆ ತದನಂತರ ಒಂದು ಮಂತ್ರವನ್ನು ನಾವು ಹೇಳ್ತೇವೆ, ಅಸಾವಾದಿತ್ಯೋ ಬ್ರಹ್ಮ. ಕಾಣುವಂತಹ ಈ ಆದಿತ್ಯ ಮಂಡಲಾಂತರ್ಗತನಾದಂತಹ ಆ ಪರಬ್ರಹ್ಮ ಇದ್ದಾನಲ್ಲ, ಅವನೇ ನಾನಿದ್ದೇನೆ ಅಂತ ಈ ಐಕ್ಯವನ್ನು, ಅದೆರಡು ಒಂದೇ ಅನ್ನತಕ್ಕಂಥ ಅನುಸಂಧಾನ ಏನು ಮಾಡಲಿಕ್ಕಿದೆಯೋ ಅದು ಸಂಧ್ಯೋಪಾಸನೆ. ಆ ಐಕ್ಯವನ್ನೇ ಅನುಸಂಧಾನ ಮಾಡುತ್ತಾ ಬೆಳಗಿನ ಹೊತ್ತು ನಿಂತುಕೊಂಡು ಸಂಜೆ ಹೊತ್ತು ಕುಳಿತುಕೊಂಡು ಆ ಐಕ್ಯವನ್ನೇ ಅನುಸಂಧಾನ ಮಾಡ್ತಾ ಇರೋದೇ ಮೆಂಟಲ್ ಮೆಡಿಟೇಷನ್ ಏನಿದೆ, ಅದೇ ಸಂಧ್ಯೋಪಾಸನೆ. ಅದಕ್ಕೆ ಅಂಗವಾಗಿ ಗಾಯತ್ರಿ ಜಪವನ್ನು ನಮಗೆ ಉಪದೇಶವನ್ನು ಕೊಡುತ್ತಾರೆ. ಕಾಲದಲ್ಲಿ ಅರ್ಘ್ಯವನ್ನು ಕೊಟ್ಟು ಐಕ್ಯವನ್ನು ಅನುಸಂಧಾನ ಮಾಡಿ ಯಥಾಶಕ್ತಿ ಗಾಯತ್ರಿ ಜಪವನ್ನು ಮಾಡಿದ ಮೇಲೆ ಸರಿಯಾದ ಸಮಯ ಸಿಕ್ಕಿದಾಗ ಎಷ್ಟು ಹೊತ್ತು ಬೇಕಾದರೂ ಗಾಯತ್ರಿ ಜಪ ಮಾಡಬಹುದು. ನಾವೇನು ಮಾಡ್ತೇವೆ, ಸಂಧ್ಯಾವಂದನೆ ಹೊತ್ತಿಗೆ ಗಾಯತ್ರಿ ಜಪ ಮಾಡಬೇಕು, ಬೇರೆ ಹೊತ್ತಿಗೆ ಮಾಡಬಾರ್ದು ಅಂತ ತಿಳ್ಕೊಂಡು ಬಿಟ್ಟಿದ್ದೇವೆ. ಹಾಗಿಲ್ಲ. ಸಂಧ್ಯಾ ಸಮಯದಲ್ಲಿ ಸಂಧ್ಯೆಯ ಅಂಗವಾಗಿ ಯಥಾಶಕ್ತಿ ಗಾಯತ್ರಿ ಜಪವನ್ನು ಮಾಡಿದ ಮೇಲೆ 108 ಎಷ್ಟೋ ಸಾಧ್ಯ ಮಾಡಿದ ಮೇಲೆ ಇನ್ನಷ್ಟು ಮಾಡಬೇಕು ಅಂತ ಅನಿಸಿದರೆ ಬೇರೆ ಸಮಯದಲ್ಲಿ ಕುಳಿತುಕೊಂಡು ಗಾಯತ್ರಿ ಜಪವನ್ನು ಮಾಡಬಹುದಾಗಿದೆ. ಗಾಯತ್ರಿ ಜಪ ಅನ್ನುವಂಥದ್ದು ಕೂಡ ಸಣ್ಣ ವಿಷಯ ಅಲ್ಲ. ಅದನ್ನು ಮಾಡುವ ವಿಧಾನದಿಂದ ಮಾಡಿದರೆ ನಮಗೆ ಬೇಡಿದ್ದನ್ನು ಕೊಡುವ ಸಾಮರ್ಥ್ಯ ಅದಕ್ಕಿದೆ. ವಿದ್ಯಾರಣ್ಯ ಮುನಿಗಳು ಅಂತ ನೀವು ಕೇಳಿರ್ತೀರಿ. ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಹಕ್ಕಬುಕ್ಕರಿಗೆ ಪ್ರೇರಣೆಯನ್ನು ಕೊಟ್ಟವರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನದ ಮಳೆ ಸುರಿತಾ ಇತ್ತಂತೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ವಿದ್ಯಾರಣ್ಯರು ಗಾಯತ್ರಿಯನ್ನು ಅನುಷ್ಠಾನ ಮಾಡಿದ ತಪಸ್ಸಿನ ಫಲ ಎಂಬುದಾಗಿ ಹೇಳ್ತಾರೆ. ನೋಡಿ, ನಮ್ಮ ಹಿರಿಯರಿಗೆ ಕರ್ಮಾನುಷ್ಠಾನದ ಬಗ್ಗೆ ಎಂಥ ಒಂದು ಶ್ರದ್ಧೆ ಇತ್ತು ಅಂತ ಹೇಳಿದರೆ, ಹಾನಗಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ನೀವು ಕೇಳಿರಬಹುದು. ಬಹಳ ದೊಡ್ಡ ವಿದ್ವಾಂಸರು. ಆಮೇಲೆ ಅವರು ಕೂಡ್ಲಿ ಶೃಂಗೇರಿ ಮಠದಲ್ಲಿ ಸನ್ಯಾಸ ತೆಗೆದುಕೊಂಡ್ರು. ಅಭಿನವ ಬಾಲುಕೇಶ್ವರ ಭಾರತಿ ಅಂತ ಹೆಸರು ಕಾಣಿಸುತ್ತೆ ಅವರದ್ದು. ಅವರು ಶೃಂಗೇರಿಯ ಜಗದ್ಗುರುಗಳಾದ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೂ ಪಾಠ ಮಾಡಿದವರು, ವೇದಾಂತ ಪಾಠವನ್ನು. ಆಮೇಲೆ DVG ಅವರು, ನಮ್ಮ ಹೊಳೆ ನರಸೀಪುರದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಇಂತಹ ದೊಡ್ಡ ದೊಡ್ಡ ಮಹನೀಯರೆಲ್ಲ ಅವ್ರ ಹತ್ರ ಪಾಠ ಕಲ್ತವ್ರು. ಅಂತಹ ದೊಡ್ಡ ಜ್ಞಾನಿಗಳು. ಅವ್ರ ಬಗ್ಗೆ ಒಬ್ಬರು ಹಿರಿಯರು ಹೀಗೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಬ್ರಿಟಿಷರ ಕಾಲ, ಆವಾಗ ಯಾವುದೋ ಒಂದು ಪ್ರಾಜೆಕ್ಟನ್ನು ಇನಾಗರೇಷನ್ ಮಾಡಬೇಕಿತ್ತು ಬ್ರಿಟಿಷರು. ಅದು ಹಾನಗಲ್ಲ ವಿರೂಪಾಕ್ಷ ಶಾಸ್ತ್ರಿಗಳ ಕೈಯಿಂದನೇ ಮಾಡಿಸ್ಬೇಕು ಅಂತ ಅವರಿಗೆ ಒಂದು ಆಗ್ರಹ, ಒಂದು ಆಸೆ. ಅದಕ್ಕೆ ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ರು. ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ್ರಂತೆ, ನೋಡಿ, ನಾನು ಟ್ರೈನಲ್ಲೆಲ್ಲ ಪ್ರಯಾಣ ಮಾಡೋದು ಕಷ್ಟ ನನಗೆ. ಯಾಕೆಂದರೆ ಸಂಧ್ಯಾಕಾಲದಲ್ಲಿ ನನಗೆ ಸಂಧ್ಯಾವಂದನೆ ಮಾಡಬೇಕಾಗ್ತದೆ, ಅದಕ್ಕೆ ಅವಕಾಶ ಆಗಲ್ಲ ಅಲ್ಲಿ, ಆದ್ದರಿಂದ ನಾನು ಬರೋದಿಲ್ಲ ಅಂತ ಹೇಳಿದ್ರಂತೆ. ಆಗ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು, ಅವ್ರನ್ನೇ ಕರೆಸಬೇಕಂತ ಅವ್ರಿಗೆ ಹಠ. ಹೇಳಿದ್ರಂತೆ, ಹಾನಗಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು ಯಾವ ರೈಲಲ್ಲಿ ಪ್ರಯಾಣ ಮಾಡ್ತಾರೆ ಅವ್ರಿಗೆ ಸಂಧ್ಯಾವಂದನೆ ಆಗೋ ಟೈಮಲ್ಲಿ ಅಷ್ಟು ಹೊತ್ತು ರೈಲ್ ನಿಲ್ಲಬೇಕು ಅಂತ ಆದೇಶ ಹೊರಡಿಸ್ತಂತೆ. ಹಾಗೆ ಆಯಿತು. ಅವರು ಆ ಪ್ರಾಜೆಕ್ಟ್ ಇನಾಗ್ರೇಷನ್ ಮಾಡಲಿಕ್ಕೆ ರೈನಲ್ಲಿ ಹೋದರು. ಸಂಧ್ಯಾವಂದನೆ ಟೈಮ್ ಬಂತು, ನಿಲ್ಲಿಸಿದ್ರು, ಬಯಲಿಗೆ ಹೋದರು, ಅರ್ಘ್ಯ ಪ್ರದಾನ ಮಾಡಿದರು, ಆ ಗಾಯತ್ರಿ ಜಪ ಯಥಾಶಕ್ತಿ ಮಾಡಿದರು, ಬಂದರು. ಅಂದರೆ ಆ ಕರ್ಮದ ಬಗ್ಗೆ ಒಂದು ಅಟೂಟ್ ಅಂತ ಹೇಳ್ತಾರೆ, ಶ್ರದ್ಧಾ, ದೃಢವಾದ ಶ್ರದ್ಧಾ, ಇದು ಯಾರ ಜೀವನದಲ್ಲಿ ಇದೆಯೋ ನಿಶ್ಚಿತವಾಗಿ ಅವರು ಏಳಿಗೆಯನ್ನು ಕಾಣ್ತಾರೆ. ಪ್ರಾಚೀನರು ಈ ಪ್ರಕಾರವೇ ಜೀವನವನ್ನು ನಡೆಸಿಕೊಂಡು ಬಂದವರು. ಕನಿಷ್ಠ ಪಕ್ಷ ಸಂಧ್ಯಾವಂದನೆಯೊಂದನ್ನಾದರೂ ಬಿಡಬಾರದು ಅಂತ ಬ್ರಾಹ್ಮಣನಿಗೆ ಹೇಳಿರತಕ್ಕಂತಹ ಕರ್ಮಗಳು ಅನೇಕ ಇವೆ. ಶ್ರೌತಸ್ಮಾರ್ಥ ಕರ್ಮಗಳು, ಕಾಲಕಾಲಕ್ಕೆ ನಿತ್ಯ, ನೈಮಿತ್ತಿಕ, ಪ್ರಾಯಶ್ಚಿತ್ತ ಮುಂತಾದ ಕರ್ಮಗಳನ್ನು ನಮಗೆ ಹೇಳಿದ್ದಾರೆ. ಆದರೆ ಯಾವುದನ್ನೂ ಮಾಡಲಿಕ್ಕೆ ಆಗಲಿಲ್ಲ ಅಂತಿದ್ದ ಪಕ್ಷದಲ್ಲಿ ಶ್ರದ್ಧೆಯಿಂದ ಸಂಧ್ಯಾವಂದನೆಯನ್ನಾದರೂ ಬ್ರಾಹ್ಮಣನಾದವನು ಮಾಡಬೇಕು ಅಂತ, ಬ್ರಾಹ್ಮಣ್ಯ ರಕ್ಷಣೆಯಾಗಬೇಕು ಅಂತಿದ್ರೆ, ಹಾಗೆ ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಮನಸ್ಸಿಗೆ ಉದ್ಧಾರಕ್ಕೆ ಅವಕಾಶ ಇದೆ ಅಂತ. ಉದ್ಧಾರಕ್ಕೆ ಅವಕಾಶ ಇರುವುದು ಯಾವುದಪ್ಪ ಅಂತ ಹೇಳಿದರೆ, ಶಾಸ್ತ್ರೀಯವಾದ ಕರ್ಮಗಳಿಂದ ನಮ್ಮ ಬದುಕು ನಡೀತಾ ಇದ್ದರೆ, ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ
ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ ಅಂತ ಹೇಳ್ತಾನೆ. ಎಲ್ಲಿಯೂ ನೆಮ್ಮದಿ ಇಲ್ಲ, ಪರದಲ್ಲಿಯೂ ಮೋಕ್ಷ ಇಲ್ಲ. ಅಟ್ಲೀಸ್ಟ್ ನಮ್ಮ ಈ ಬದುಕಿನಲ್ಲಿ ಒಂದು ಶಾಂತಿ, ಸಮಾಧಾನ, ನೆಮ್ಮದಿ ಬೇಕು ಅಂದರೆ ಯಥಾಶಕ್ತಿ ಶಾಸ್ತ್ರವಿಹಿತವಾದ ಕರ್ಮವನ್ನು ನಮ್ಮ ಜೀವನದಲ್ಲಿ ಅನುಸಂಧಾನ ಮಾಡಬೇಕು. ನಿಶ್ಚಿತವಾಗಿಯೂ ಒಂದು ಹಂತದ ಶಾಂತಿ ಸಮಾಧಾನ ವ್ಯಕ್ತಿಗೆ ಸಿಗುತ್ತದೆ. ನಮ್ಮ ಗುರುಗಳು ಪರಮಾನಂದ ಭಾರತಿ ಸ್ವಾಮಿಗಳು ದೊಡ್ಡ ದೊಡ್ಡ ಈ ಕೃತುಗಳನ್ನೆಲ್ಲ ಆಯೋಜನೆ ಮಾಡ್ತಾ ಇದ್ರು. ಸಾಮೂಹಿಕವಾದಂತಹ ಗಾಯತ್ರಿ ಜಪಯಜ್ಞ, ಸಾಮೂಹಿಕವಾದ ಲಲಿತಾ ಸಹಸ್ರನಾಮ ಜಪಯಜ್ಞ, ಈ ಪ್ರಕಾರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರು. ಸಾವಿರಾರು ಜನ ಸೇರಿಸಿ ಒಂದು ಸಲ ಹೀಗೆ ಗಾಯತ್ರಿ ಜಪಯಜ್ಞ ಅನುಷ್ಠಾನದ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡುವಾಗ ಈ ಕಮಿಟಿಯಲ್ಲಿ ದೊಡ್ಡವ್ರದ್ದು ಯಾರ್ದಾದ್ರೂ ಒಂದಿಷ್ಟು ಜನರ ಹೆಸರು ಹಾಕಿದರೆ ಮಾಡೋರಿಗೆ ಪ್ರೇರಣೆ ಬರುತ್ತೆ ಅಂತ ಯೋಚನೆ ಮಾಡಿದರು. ಅಂದರೆ ಸಮಾಜದಲ್ಲಿ ಪ್ರಮುಖರು ಅಂತ ಯಾರ್ಯಾರು ಇರ್ತಾರೆ. ಆಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರತಕ್ಕಂಥ ವೆಂಕಟಾಚಲ ಅಂತ ಕಾಣಿಸುತ್ತೆ ಅವ್ರ ಹೆಸರು, ನಂಗೆ ನಿಖರವಾಗಿ ನೆನಪಿಲ್ಲ. ಅವರ ಹತ್ತಿರ ಹೋಗಿ ಇವರು ಹೇಳಿದ್ರಂತೆ, ನಿಮ್ಮ ಹೆಸರನ್ನು ನಾವು ಈ ಸಮಿತಿಯಲ್ಲಿ ಸೇರಿಸ್ತೇವೆ, ಜಪಯಜ್ಞದ ಸಮಿತಿಯಲ್ಲಿ ಸೇರಿಸ್ತೇವೆ. ಪ್ರತಿಯೊಬ್ಬರಿಗೂ ಬೆಳಿಗ್ಗೆ 1,000, ಸಂಜೆ 1,000 ಗಾಯತ್ರಿ ಜಪಕ್ಕೆ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ಸಮಿತಿಯಲ್ಲಿ ನೀವು ಇರೋದ್ರಿಂದ ಸ್ವಲ್ಪನಾದರೂ ನೀವು ಜಪ ಮಾಡಿ ಸಾಕು, ನಿಮ್ಮ ಹೆಸರಿದ್ರೆ ಸಾಕು, ಬೇರೆಯವರಿಗೆ ಪ್ರೇರಣೆ ಬರುತ್ತೆ ಅಂತ ಅವ್ರು ಹೇಳಿದ್ರಂತೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರತಕ್ಕಂಥ ವೆಂಕಟಾಚಲರು ಹೇಳಿದ್ರಂತೆ, ಪ್ರತಿದಿನ 1,000 ಗಾಯತ್ರಿ ಜಪ ಮಾಡ್ತಾ ಇದ್ದೇನೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ 1,000 ಗಾಯತ್ರಿ ಜಪ ಮಾಡ್ತಿದ್ದೇನೆ, ಸಂಜೆ ಮಾಡ್ಲಿಕ್ಕಾಗತ್ತಾ ನೋಡ್ತೇನೆ ಬೇಕಾದ್ರೆ ಅಂತ ಹೇಳಿದ್ರಂತೆ. ಸಂಜೆ ಅಷ್ಟು ಸಮಯ ಸಿಗ್ತಾ ಇಲ್ಲ ನನಗೆ, ಸಾಧ್ಯ ಆದರೆ ನೋಡ್ತೇನೆ ಅಂತ. ನಮ್ಮ ವಿಜಯರತ್ನಂ ಅಂತ ಆ ಕಮಿಟಿ ಅವ್ರನ್ನ ಕೇಳಲಿಕ್ಕೆ ಹೋದವರೇ ನನ್ನ ಹತ್ರ ಹೇಳಿದರು, ಸ್ವಾಮೀಜಿ ಅಷ್ಟು ದೊಡ್ಡವರು ಹಾಗೆ ಹೇಳಿಬಿಟ್ರು ಅಂತ. ಅವರು ದೊಡ್ಡವರು ಆದದ್ದೇ ಹಾಗೆ ಅಂತ. ನಿತ್ಯ ನೈಮಿತ್ತಿಕ ಕರ್ಮವನ್ನು, ಭಗವನ್ನಾಮ ಜಪವನ್ನು ಯಾರು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿಕೊಂಡು ಹೋಗಿದ್ದಾರೋ, ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಒಳ್ಳೆಯ ಕೆಲಸ ಮಾಡಿದವನು ಎಂದೂ ಹಾಳಾಗಿ ಹೋಗುವುದಿಲ್ಲ ಅಂತ ಭಗವಂತ ಭರವಸೆಯನ್ನು ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಆದರೆ ಏನು ಮಾಡೋದು, ನಮಗೆ ಒಂದೇ ಶಬ್ದ, ಪುರುಸೊತ್ತು ಇಲ್ಲ. ಹಾಗಂತ ಭಾಳ ಏನು ದೊಡ್ಡ ಕೆಲಸ ಏನು ಮಾಡಲ್ಲ, ನಾವು ಮೊಬೈಲ್ ನೋಡ್ತೇವೆ ಅಷ್ಟೇ, ಪುರುಸೊತ್ತು ಮಾತ್ರ ನಮಗೆ ಇರೋದಿಲ್ಲ. ಗಾಯತ್ರಿ ಜಪವನ್ನು ಮಾಡುವಾಗ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳಿದ್ದಾರೆ. ನಾನು ಅಂದುಕೊಳ್ತೇನೆ ಇನ್ನು ಮುಂದೆ ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ವರ್ಧನೆ ಆಗತ್ತೆ ಇವರಿಂದ ಪ್ರೇರಣೆ ಪಡ್ಕೊಂಡು ಅಂತ. ಅದಕ್ಕೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತೇನೆ. ಗಾಯತ್ರಿ ಜಪ ಮಾಡುವಾಗ ಗಡಿಬಿಡಿಯಲ್ಲಿ ಮಾಡಬಾರದು. ಪಂಚಾವಸಾನ ಗಾಯತ್ರಿ ಅಂತ ಹೇಳ್ತಾರೆ, 5 ಕಡೆ ನಿಲ್ಲಿಸಬೇಕು ಅದನ್ನು. ಓಂ ಭೂರ್ಭುವಸ್ವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಈ 5 ಜಾಗಗಳಲ್ಲಿ ನಿಲ್ಲಿಸಬೇಕು. ಕೆಲವರು ಜಪ ಮಾಡ್ತಾರೆ, ಅಂದರೆ ಸಂಖ್ಯೆ ಮುಗಿಸುವುದರಲ್ಲಿ ಅವರಿಗೆ ಆಸಕ್ತಿ, ಹಾಗಾಗಬಾರ್ದು. ವೇದ ಮಂತ್ರ ಪಠಣವಾಗಿರಲಿ ಅಥವಾ ಜಪವಾಗಿರಲಿ ಒಂದು ನಿಧಾನಗತಿಯಲ್ಲಿ ನಿಧಾನ, ಭಾಳ ನಿಧಾನ ಆಗಬೇಕು ಅಂತಿಲ್ಲ. ಪಾಣಿನಿಯ ಶಿಕ್ಷೆಯಲ್ಲಿ ಗೀತಿ ಶೀಘ್ರಿ ಶಿರಃಕಂಪಿ ಅನ್ನೋ ಕೆಲವು ಶ್ಲೋಕ ಹೇಳ್ತಾನೆ. ಪಾಠಕಾಧಮಾಹ ಪಾಠಕ ಉತ್ತಮಾಹ, ಅವರು ಭೇದವನ್ನು ಮಾಡಿ ಚೆನ್ನಾಗಿ ಹೇಳ್ತಾನೆ. ಆದರೆ ಮೊದಲನೇದು 5 ಕಡೆ ನಿಲ್ಲಿಸಿ ಹೇಳಬೇಕು ಅಂತ. 2ನೇ ನಿಯಮ ಏನಪ್ಪ ಅಂದರೆ, ಗಾಯತ್ರಿ ಜಪವನ್ನು ಮಾಡುವಾಗ 3, ಅದು ಯಾವುದೇ ಜಪಕ್ಕೂ ಬರುತ್ತೆ ಆ ನಿಯಮ. ಉಚ್ಚ ಜಪ, ಮಂದ ಜಪ, ಮಾನಸಿಕ ಜಪ ಅಂತ 3 ಇದೆ. ಉಚ್ಚ ಜಪಕ್ಕೆ ವೈಖರಿ ಜಪ ಅಂತ ಕೂಡ ಹೇಳ್ತಾರೆ. ದೊಡ್ಡದಾಗಿ ಜಪ ಮಾಡೋದು, ಇನ್ನೊಬ್ಬರಿಗೆ ಕೇಳಿಸುವ ಹಾಗೆ ಜಪ ಮಾಡೋದಕ್ಕೆ ಉಚ್ಚ ಜಪ, ವೈಖರಿ ಜಪ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಉಪಾಂಶು ಜಪ ಅಥವಾ ಮಂದ ಜಪ ಅಂತ ಹೇಳ್ತಾರೆ. ಅಂದರೆ ಒಳಬಾಯಲ್ಲಿ ಹೇಳೋದು ಅಂತ ಹೇಳ್ತಾವಲ್ಲ ಹಾಗೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರೀತಿ ಜಪ ಮಾಡೋದು ಉಪಾಂಶು ಜಪ. ಇನ್ನೊಂದು ಮಾನಸ ಜಪ, ಮನಸ್ಸಲ್ಲಿ ತುಟಿ ಅಲಗಾಡೋದಿಲ್ಲ. ಈ ಒಂದಕ್ಕಿಂತ ಒಂದು ಶ್ರೇಷ್ಠ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಈ ಉಚ್ಚ ಜಪಕ್ಕೆ 1 ಪುಣ್ಯ ಆದರೆ, 1 ಪ್ರಮಾಣದ ಪುಣ್ಯ ಆದರೆ, ಉಪಾಂಶ ಜಪಕ್ಕೆ 10 ಪಟ್ಟು, ಮಾನಸ ಜಪಕ್ಕೆ 100 ಪಟ್ಟು ಪುಣ್ಯ ಅಂತ. ಆದ್ದರಿಂದ ನಾವು ಹಂತ ಹಂತವಾಗಿ ಒಳಸರಿಯುವುದನ್ನು ಕಲಿಬೇಕು ಅಂತ. ಯಾರ ಮನಸ್ಸು ಒಂದೇ ಏಟಿಗೆ ಮಾನಸ ಜಪಕ್ಕೆ ಸಿದ್ಧರಾಗಿಲ್ಲವೋ ಅವರು ಉಚ್ಚ ಜಪದಿಂದ ಆರಂಭ ಮಾಡಲಿ,
ಉಪಾಂಶ ಜಪಕ್ಕೆ ಬರಲಿ, ಅಲ್ಲಿಂದ ಮಾನಸಕ ಜಪಕ್ಕೆ ಹೋಗಬೇಕು ಅಂತ. ಇದು ಎರಡನೇ ಅಂಶ ನಾನು ನೆನಪಾಡಲಿಕ್ಕೆ ಬಯಸ್ತೇನೆ. ಮೂರನೇ ಅಂಶ ಏನಂದರೆ, ಧ್ಯಾನ ಮಾಡುವ ಕಾಲದಲ್ಲಿ, ಜಪ ಮಾಡುವ ಕಾಲದಲ್ಲಿ ಆ ದೇವತೆಯ ವಿಗ್ರಹ ಬರುವ ಅವಶ್ಯಕತೆ ಇಲ್ಲ ಅಂತ. ಎಷ್ಟೋ ಜನರಿಗೆ ಅದೊಂದು ಪ್ರಶ್ನೆ ಇದೆ. ಸ್ವಾಮೀಜಿ, ನಾನು ಜಪ ಮಾಡುವಾಗ ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳಬೇಕು ಅಂತ ಕೇಳ್ತಾರೆ. ನೋಡಿ, ಯಾವುದೇ ಅನುಷ್ಠಾನದ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ಧ್ಯಾನ ಶ್ಲೋಕ ಅಂತ ಬರ್ತದೆ. ಗಾಯತ್ರಿ ಅನುಷ್ಠಾನ ಇರಲಿ, ಅಷ್ಟಾಕ್ಷರಿ, ಪಂಚಾಕ್ಷರಿ, ಲಲಿತಾ ಸಹಸ್ರನಾಮ, ವಿಷ್ಣು ಎಲ್ಲದರಲ್ಲಿ ಹಾಗೆ ಆ ನಾಮವನ್ನು ಹೇಳುವ ಪೂರ್ವದಲ್ಲಿ ಧ್ಯಾನ ಶ್ಲೋಕ ಅಂತ. ನಾವು ಧ್ಯಾನ ಶ್ಲೋಕ ಅಷ್ಟೇ ಹೇಳ್ತೇವೆ, ಅದರ ಅರ್ಥ ಚಿಂತನೆ ಮಾಡಲ್ಲ. ಧ್ಯಾನ ಶ್ಲೋಕದಲ್ಲಿ ನಾವು ಯಾವ ಅಧಿದೇವತೆಯ ಕುರಿತಾಗಿ ಸ್ತುತಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೋ, ಜಪವನ್ನು ಮಾಡಲಿಕ್ಕೆ ಹೊರಟಿದ್ದೇವೋ ಅದರ ವರ್ಣನೆ ಬರ್ತದೆ. ಆದ್ದರಿಂದ ಜಪದ ಆರಂಭದಲ್ಲಿ ಒಮ್ಮೆ ಆ ಭಗವಂತನ ಮೂರ್ತಿಯನ್ನು, ಸಪರಿವಾರವನ್ನು ನಾವು ಮನಸ್ಸಿಗೆ ತಂದುಕೊಂಡು ಜಪವನ್ನು ಮಾಡಲಿಕ್ಕೆ ಆರಂಭ ಮಾಡಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಆ ವಿಗ್ರಹಗಳನ್ನು ಧ್ಯಾನಿಸಬೇಕು. ಜಪವನ್ನೂ ಮಾಡುವುದು, ರೂಪಚಿಂತನೆಯನ್ನು ಮಾಡುವುದು, ವೃತ್ತಿ ಒಂದೇ ಬಾರಿಗೆ ಎರಡು ಕೆಲಸವನ್ನು ಮಾಡೋದಿಲ್ಲ. ಮನಸ್ಸು ವೃತ್ತಿಯ ರೂಪವನ್ನು ತಾಳಿದಾಗ ಒಂದೇ ರೀತಿಯ ತೈಲಧಾರೆಯಂತೆ ವೃತ್ತಿ ಹರಿಯಬೇಕು ಎಂಬುದಾಗಿ ಧ್ಯಾನದಲ್ಲಿ ಹೇಳ್ತಾರೆ. ಒಂದೋ ರೂಪಧ್ಯಾನವನ್ನು ಮಾಡ್ಬೋದು, ಇಲ್ಲ ಅರ್ಥ ಚಿಂತನೆಯನ್ನು ಮಾಡ್ಬೋದು, ಇಲ್ಲ ಶಬ್ದ ಚಿಂತನೆಯನ್ನು ಮಾಡ್ಬೋದು. ಕೆಲವರು ಹೇಳ್ತಾರೆ ಅರ್ಥ ಚಿಂತನೆಯನ್ನು ತಜ್ಜಪಸ್ತದರ್ಥ ಭಾವನಂ ಎಂಬುದಾಗಿ ಹೇಳಿಬಿಟ್ಟಿದ್ದಾರೆ ಅಂತ. ಅದು ಬೇರೆ ರೀತಿಯ ಧ್ಯಾನ. ಅರ್ಥ ಚಿಂತನೆ ಮಾಡುವುದು ಬೇರೆ ರೀತಿಯ ಧ್ಯಾನ, ರೂಪ ಚಿಂತನೆ ಮಾಡುವುದು ಬೇರೆ ರೀತಿಯ ಧ್ಯಾನ, ಶಬ್ದದ ಆವೃತ್ತಿಯ ಕಡೆಗೆ ಲಕ್ಷ್ಯ ಕೊಡತಕ್ಕಂಥದ್ದು ಬೇರೆ ರೀತಿಯ ಧ್ಯಾನ. ಆದ್ದರಿಂದ ಸಾಮಾನ್ಯವಾಗಿ ಗಾಯತ್ರಿ ಜಪದಲ್ಲಿ ಆ ಗಾಯತ್ರಿ ಮಂತ್ರವನ್ನು ನಾವು ಸ್ವರಸಹಿತವಾಗಿ ಏನು ಗಾಯತ್ರಿಯನ್ನು ಹೇಳ್ತೇವೋ ಅದ್ರ ಕಡೆಗೆ ಲಕ್ಷ್ಯ ಕೊಡ್ತಕ್ಕಂಥದ್ದು. ಬೇರೆ ಇನ್ಯಾವ ಯೋಚನೆಯೂ ಮಾಡುವ ಅವಶ್ಯಕತೆ ಇಲ್ಲ. ಯಾವ ದೇವರು ತಂದುಕೊಳ್ಬೇಕು, ದೇವಿ ತಂದುಕೊಳ್ಬೇಕು, ವಿಷ್ಣು ತಂದುಕೊಳ್ಬೇಕು, ಯಾವುದು ಯೋಚನೆ ಅವಶ್ಯಕತೆ ಇಲ್ಲ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ, ಆ ಸ್ವರ ಇದೆಯಲ್ಲ ಅದರ ಕಡೆಗೆ ಲಕ್ಷ್ಯ ಕೊಡ್ತಾ ಆರಂಭದಲ್ಲಿ ಉಚ್ಚ, ನಂತರ ಮಂದ, ಆಮೇಲೆ ಮಾನಸ, ಈ ಪ್ರಕಾರವಾಗಿ ಮಾಡ್ತಾ ಹೋದರೆ ಆ ಜಪ ಅನ್ನೋದು ಧ್ಯಾನವಾಗಿ ಪರಿಣಮಿಸ್ತದೆ. ಅದು ಹೆಚ್ಚು ಫಲವನ್ನು ಕೊಡ್ತದೆ. ಉಪನಿಷತ್ನಲ್ಲಿ ಒಂದು ಮಾತಿದೆ, ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ತಿಳಿದು ಉಪನಿಷತ್ತು ಒಂದು ರಹಸ್ಯವನ್ನು ತಿಳಿದು ಸರಿಯಾಗಿ ತಿಳಿದು ಮಾಡಿದಾಗ ಅದು ಹೆಚ್ಚು ಫಲವನ್ನು ಕೊಡುತ್ತೆ ಎಂಬುದಾಗಿ ಹೇಳಿದ್ದಾರೆ. ಇನ್ನು ಅರ್ಥವನ್ನು ತಿಳಿದಿಟ್ಟುಕೊಂಡಿರಬೇಕು. ಧ್ಯಾನ ಕಾಲದಲ್ಲಿ ಅರ್ಥವನ್ನು ಚಿಂತನೆ ಮಾಡದಿದ್ರೂ ಕೂಡ ಅರ್ಥ ನಮಗೆ ಗೊತ್ತಿರಬೇಕು. ಯಾಕಂದರೆ ಅತ್ಯಂತ ಶ್ರೇಷ್ಠವಾದ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ ಗಾಯತ್ರಿ ಮಂತ್ರದ ಮೂಲಕ. ಗಾಯತ್ರಿ ಮಂತ್ರದಲ್ಲಿ ಋಗ್ವೇದದ 3ನೇ ಮಂಡಲದಲ್ಲಿ ಬರತಕ್ಕಂತಹ ಗಾಯತ್ರಿ ಅತಿ ಹೆಚ್ಚು. ಗಾಯತ್ರಿ ಅಂದರೆ ಛಂದಸ್ಸಿನ ಹೆಸರು. ಗಾಯತ್ರಿ ಛಂದಸ್ಸಿನಲ್ಲಿ ಅನೇಕ ಮಂತ್ರಗಳಿವೆ ವೇದದಲ್ಲಿ. ಆದರೆ 3ನೇ ಮಂಡಲದಲ್ಲಿ ಬರತಕ್ಕಂತಹ ಗಾಯತ್ರಿ ಮಂತ್ರ ಏನಿದೆ ತತ್ಸವಿತುರ್ವರೆಣ್ಯಂ ಅಷ್ಟೇ ಇರೋದು. ಅದಕ್ಕೆ ಓಂಕಾರವನ್ನು ಭೂರ್ಭುವಸ್ವ ಎನ್ನುವ ವ್ಯಾಹೃತಿತ್ರಯವನ್ನು ಸೇರಿಸಿ ತತ್ಸವಿತುರ್ವರೆಣ್ಯಂ ಎನ್ನುವುದನ್ನು ಹೇಳಬೇಕು ಅಂತ ಕಂಡುಹಿಡಿದದು ವಿಶ್ವಾಮಿತ್ರ ಋಷಿಗೆ ಅದು ಗೋಚರವಾದದ್ದು. ಆ ಓಂ ಮತ್ತು ವ್ಯಾಹೃತಿಯೊಟ್ಟಿಗೆ ಗಾಯತ್ರಿಯನ್ನು ಹೇಳಿದಾಗ ಅದು ವಿಶೇಷ ಫಲವನ್ನು ಕೊಡುತ್ತದೆ, ವಿಶೇಷ ಶಕ್ತಿಯಾಗಿ ನಮ್ಮಲ್ಲಿ ಅದು ಜಾಗೃತವಾಗುತ್ತದೆ ಎನ್ನುವುದನ್ನು ವಿಶ್ವಾಮಿತ್ರ ಋಷಿಗಳು ಕಂಡುಕೊಂಡ್ರು. ಆದ್ದರಿಂದ ಇದು 3ನ್ನು ಸೇರಿಸಿ ಜಪ ಮಾಡಿ ಎಂಬುದಾಗಿ ನಮಗೆ ಹೇಳಿದರು. ಆದ್ದರಿಂದ ಗಾಯತ್ರಿಯಲ್ಲಿ ಏನಿದೆ, ಓಂ ಇದೆ, ಭೂರ್ಭುವಸ್ಸುವ ಎನ್ನುವಂತಹ ವ್ಯಾಹೃತಿ ಇದೆ, ಮತ್ತು ತ್ರಿಪದ 3 ಪಾದವುಳ್ಳಂತಹ ಗಾಯತ್ರಿ ಮಂತ್ರ ಇದೆ. ಇದಕ್ಕೆ ಅರ್ಥವನ್ನು ಮಾಡ್ತಾ ಹೋದರೆ ಬಹಳ ದೊಡ್ಡ ವಿಸ್ತಾರವಾದ ಚಿಂತನೆ ಆಗ್ತದೆ. ಎಲ್ಲ ಭಾಷ್ಯಕಾರರು ಇದಕ್ಕೆ ಅರ್ಥವನ್ನು ಕೊಟ್ಟಿದ್ದಾರೆ. ಕೇವಲ ಓಂಕಾರದ ಮೇಲೆ ಅರ್ಥವನ್ನು ಹೇಳಲಿಕ್ಕೆ ಹೊರಟ್ರೆ ನಮಗೆ ತುಂಬ ದಿನ ಬೇಕಾಗ್ತದೆ. ಅದಕ್ಕಾಗಿ ಮೀಸಲಾಗಿಟ್ಟ ಒಂದು ಉಪನಿಷತ್ತಿದೆ, ಅದನ್ನು ಮಾಂಡೂಕ್ಯೋಪನಿಷತ್ತು ಅಂತ ಕರೀತಾರೆ. ಆ ಓಂಕಾರ ಅನ್ನುವಂಥದ್ದು ಎಷ್ಟು ಅರ್ಥಗರ್ಭಿತವಾದ್ದು ಅಂದರೆ ಇಡೀ ವೇದದ ಬೀಜ ಅದು ಅಂತ. ವೇದ ಅನ್ನತಕ್ಕಂಥ ಹೆಮ್ಮರ ಯಾವ ಬೀಜದಿಂದ ಬಂದಿದೆ? ಓಂಕಾರ, ಪ್ರಣವ ಎನ್ನುವಂತಹ ಬೀಜದಿಂದ ಬಂದಿದೆ. ಶ್ರೀಧರ ಸ್ವಾಮಿಗಳ ಹತ್ರ ಯಾರೋ ವಿದ್ವಾಂಸರು ಒಂದಿಷ್ಟು ಜನ ಬಂದ್ರಂತೆ. ನ್ಯಾಯ, ಮೀಮಾಂಸಾ, ತರ್ಕ ಮುಂತಾದವುಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಂಥವ್ರು ಇವ್ರ ಜೊತೆಗೆ ವಾದ ಮಾಡಬೇಕು ಅಂತ ಬಂದ್ರಂತೆ. ಸ್ವಾಮಿಗಳೇ, ನೀವು ಜೊತೆ ಸ್ವಲ್ಪ ಚರ್ಚೆ ಮಾಡಲಿಕ್ಕಿದೆ ಶಾಸ್ತ್ರೀಯವಾದ ವಿಷಯದ ಕುರಿತಾಗಿ. ಗುರುಗಳು ಹೇಳಿದ್ರಂತೆ, ನನಗೆ ಪ್ರಣವ ಒಂದು ಬಿಟ್ಟು ಇನ್ನೇನು ಗೊತ್ತಿಲ್ಲಪ್ಪ.
ಅವ್ರು ಹೇಳಿದ ಶೈಲಿ ಹೇಗಿತ್ತಪ್ಪ ಅಂತ ಹೇಳಿದರೆ ಅವರ ಸಂಶಯವೂ ಪರಿಹಾರ ಆಯಿತು ಉಳಿದವ್ರದ್ದು. ಯಾಕೆ? ಪ್ರಣವ ಒಂದು ಸರಿಯಾಗಿ ಅರ್ಥ ಆಗಿಬಿಟ್ರೆ ಬೇರೆ ಎಲ್ಲ ಅರ್ಥ ಆದ ಹಾಗೆ. ಋಗ್ ಯಜುಸ್ ಸಾಮ ಈ 3 ವೇದಗಳನ್ನ ಸಂಕ್ಷೇಪಗೊಳಿಸಿದರೆ ತತ್ಸವಿತೃವರೆಣ್ಯಂ ಎನ್ನುವ ಗಾಯತ್ರಿಯ 3 ಪಾದವಾಗ್ತದೆ. ಗಾಯತ್ರಿಯ 3 ಪಾದವನ್ನು ನೀವು ಸಂಕ್ಷೇಪ ಮಾಡಿದರೆ ಭೂಹು ಭುವಃ ಸುವಹ ಅನ್ನುವಂಥ 3 ವ್ಯಾಹೃತಿ ಆಗ್ತದೆ. 3 ವ್ಯಾಹೃತಿಯನ್ನು ನೀವು ಸಂಕ್ಷೇಪ ಮಾಡಿದರೆ ಅಕಾರ ಉಕಾರ ಮಕಾರ ರೂಪವಾದಂತಹ ಓಂಕಾರವಾಗ್ತದೆ. ಆದ್ದರಿಂದ ಓಂಕಾರ ವಿಸ್ತಾರವಾದರೆ ವ್ಯಾಹೃತಿ, ವ್ಯಾಹೃತಿ ವಿಸ್ತಾರವಾದರೆ ಗಾಯತ್ರಿ, ಗಾಯತ್ರಿ ವಿಸ್ತಾರವಾದರೆ 3 ವೇದಗಳು. ವೇದವೇ ವಿಸ್ತಾರವಾದರೆ ಇತಿಹಾಸ ಪುರಾಣ ಮುಂತಾದವುಗಳು ಅಲ್ವಾ? ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಆದ್ದರಿಂದ ಸಕಲ ಶಾಸ್ತ್ರಗಳ ಸಾರ ಏನಪ್ಪ ಅಂದರೆ, ಬೀಜ ಏನಪ್ಪ ಅಂದರೆ ಪ್ರಣವ. ಪ್ರಣವ ಸರ್ವ ವೇದೇಶು. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಸಕಲ ವೇದಗಳಲ್ಲಿ ನನ್ನ ವಿಭೂತಿ ಯಾವುದು ಅಂದರೆ ಪ್ರಣವ ಎಂಬುದಾಗಿ ಹೇಳ್ತಾನೆ. ಯಾಕೆ ಪ್ರಣವಕ್ಕೆ ಅಷ್ಟು ವಿಶೇಷತೆ ಇದೆ ಅಂದರೆ, ಮೊದಲನೆಯದು ಸೃಷ್ಟಿಯ ಆದಿಯಲ್ಲಿ ಉಂಟಾದ ಶಬ್ದ ಅದು. ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇತೋ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭವು. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನ ಬಾಯಿಂದ ಸಹಜವಾಗಿ ಬಿದ್ದ 2 ಶಬ್ದಗಳು ಓಂ ಅಥ ಅಂತ. ಆದ್ದರಿಂದ ಅಥ ಅನ್ನೋದು ಮಂಗಲವಾಚಕವಾದ ಶಬ್ದ, ಓಂ ಎಂಬುದು ಮಂಗಲವಾಚಕ. ಓಂ ಅಂತ ಉಚ್ಚಾರಣೆಯ ಮಾತ್ರದಿಂದಲೇ ಅಮಂಗಲವೆಲ್ಲವೂ ನಿವೃತ್ತಿಯಾಗ್ತದೆ. ಅದು ಭಗವಂತನನ್ನು ಚೆನ್ನಾಗಿ ವರ್ಣಿಸಿರುವ ಶಬ್ದ ಯಾವುದು? ಏಕಾಕ್ಷರವಾದ ಓಂ. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಕೃಷ್ಣ ಹೇಳ್ತಾ ಓಂ ತತ್ ಸತ್ ಎನ್ನುವುದು ಪರಬ್ರಹ್ಮನ ಸುಂದರವಾದಂತಹ ವಾಚಕಗಳು. ಅದಕ್ಕೆ ಓಂಕಾರಕ್ಕೆ ಇನ್ನೊಂದು ಶಬ್ದ ಹೇಳ್ತಾರೆ ಪ್ರಣವ ಅಂತ. ಪ್ರಕರ್ಷೇಣ ನೂಯತೆ ಸ್ತೂಯತೆ ಅನೇನ ಇತಿ ಪ್ರಣವ. ಅದ್ರ ವ್ಯುತ್ಪತ್ತಿ. ಚೆನ್ನಾಗಿ ಭಗವಂತನನ್ನು ಸ್ತುತಿಸಿದ್ದು ಯಾವುದಪ್ಪ ಅಂದರೆ ಓಂಕಾರ ಅಂತೆ. ಇನ್ನೊಂದು ವಿಶೇಷ ಓಂಕಾರದ್ದೇನಪ್ಪ ಅಂದರೆ, ತುಂಬ ವಿಶೇಷಗಳಿದೆ. ಇನ್ನೊಂದಂದ್ರೆ ಅನಾಹತ ಶಬ್ದ ಅಂತ ಕರೀತಾರೆ. ಆಹತ ಅಂದರೆ ಈಗ ಹೊಡೆದಾಗ ಒಂದು ಶಬ್ದ ಬರುತ್ತೆ ಆಹತ ಅಂತ, ಮೃದಂಗದಿಂದ ಬರುವುದು ಅಥವಾ ಯಾವುದೋ ಒಂದು ವಾದ್ಯಗಳಿಂದ ಬರುವಂಥದ್ದು ಆಹತ ಶಬ್ದಗಳು. ಬಾಯಿಂದ ಮಾತನಾಡೋದು, ತಾಲು ಮುಂತಾದ ಜಾಗಗಳ ಹೊಡೆತದಿಂದ ಉಂಟಾಗುತ್ತದೆ. ಕೈಯಿಂದ ಯಾವುದೇ ಹೊರಗಡೆ ಶಬ್ದಗಳೆಲ್ಲವೂ ಕೂಡ ಒಂದಕ್ಕೊಂದು ಘರ್ಷಿಸಿದಾಗ ಬರುವ ಶಬ್ದ. ಆದರೆ ಈ ಓಂಕಾರ ಎನ್ನುವಂಥದ್ದು ಯಾವ ಘರ್ಷಣೆಯೂ ಇಲ್ಲದೆ ಪ್ರಕೃತಿಯಲ್ಲಿ ಸಹಜವಾಗಿ ಇರುವ ಶಬ್ದ. ಸೃಷ್ಟಿಯ ಪೂರ್ವದಲ್ಲಿ ಓಂ ಅದೊಂದೇ ಶಬ್ದ ಇತ್ತು. ಸೃಷ್ಟಿಯ ಪ್ರಳಯವಾದ ಮೇಲೆ ಓಂ ಎಂಬ ಒಂದೇ ನಾದ ಇರ್ತದೆ. ಈಗಲೂ ಎಲ್ಲಿ ಹೋಯಿತು ಕೇಳಿದ್ರೆ ಈಗಲೂ ಇದೆ ಅಂತೆ. ನಮ್ಮ ಗಲಾಟೆ ಜಾಸ್ತಿ ಆಗಿರೋದ್ರಿಂದ ಅದು ಕೇಳ್ತಾ ಇಲ್ಲ ಅಂತ. ಯಾರ ಮನಸ್ಸು ಪ್ರಶಾಂತವಾಗಿದೆಯೋ, ಸಮಾಧಿ ಸ್ಥಿತಿಯನ್ನು ತಲುಪಿದೆಯೋ ಅವರಿಗೆ ಆ ಓಂಕಾರ ಎನ್ನುವುದು ಕೇಳಿಸ್ತದೆ. ಓಂಕಾರನಾದ ಅವರಿಗೆ ಕೇಳಿಸ್ತದೆ. ಈಗಲೂ ಪ್ರಕೃತಿಯಲ್ಲಿ ಹಾಸು ಹೊಕ್ಕಾಗಿರತಕ್ಕಂಥ ಅನಾಹತನಾದ ಅದು ಓಂಕಾರ. ಇನ್ನೊಂದು ಕಾರಣ ಇದೆ. ಓಂಕಾರ ಭಗವಂತನ ಚೆನ್ನಾಗಿ ವರ್ಣನೆ ಮಾಡಿದ್ದು ಯಾಕಂದರೆ ಅದು ಅಕಾರ ಉಕಾರ ಮಕಾರದ ವಿವರಣೆ ಇದೆ. ವಿಶ್ವ ತೈಜಸ ಪ್ರಾಜ್ಞ ಮುಂತಾದ ವಿವರಣೆಗಳೆಲ್ಲ ಇದೆ. ಆ ಪ್ರಕಾರ ನೋಡಿದಾಗಲೂ ಗೊತ್ತಾಗುತ್ತೆ ಓಂ ಎನ್ನುವುದು ಬಹಳ ಮುಖ್ಯವಾದ ಒಂದು ಶಬ್ದ. ವಿಶ್ವಾಮಿತ್ರರು ಇದರ ಜೊತೆಗೆ ಸೇರಿಸಿದ್ದಾರೆ. ಇನ್ನೊಂದು ವ್ಯಾಹೃತಿ, ಭೂಹು ಭುವಃ ಸುವಹ. ಇದಕ್ಕೂ ಬಹಳ ವಿಸ್ತಾರವಾದಂತಹ ಚಿಂತನೆ ಇದೆ. ಸೃಷ್ಟಿಯ ಪೂರ್ವದಲ್ಲಿ ಬ್ರಹ್ಮನಿಂದ ಬಂದ ಶಬ್ದಗಳಲ್ಲಿ ಇದೂ ಒಂದು, ವ್ಯಾಹೃತಿ ಕೂಡ ಒಂದು. ಸಪ್ತವ್ಯಾಹೃತಿಗಳ ಒಂದು ಪ್ರತಿನಿಧಿಯಾಗಿ 3 ವ್ಯಾಹೃತಿಯನ್ನು ಹಿರಿಯರು ಹೇಳಿದ್ದಾರೆ. ವ್ಯಾಹೃತಿಯ ಅರ್ಥ ಇಷ್ಟೇ: ಭೂಲೋಕ, ಅಂತರಿಕ್ಷ ಲೋಕ ಮತ್ತು ಸ್ವರ್ಗಲೋಕ. ಆ ಓಂಕಾರ ವಾಚ್ಯನಾದಂತಹ ಭಗವಂತ 3 ಲೋಕಗಳ ರೂಪದಲ್ಲಿ ನಮ್ಮ ಕಣ್ಣ ಮುಂದೆ ಇದ್ದಾನೆ ಅಂತ ಪರಮಾತ್ಮನಿಗೆ ನಮಸ್ಕಾರ ಎನ್ನುವುದು ಓಂ ಭೂರ್ಭುವಸ್ಸುವಃ ಎಂಬ ಶಬ್ದಕ್ಕೆ ಅರ್ಥ. ಭೂಹು ಭುವಃ ಸುವಹ ಎನ್ನುವ ಶಬ್ದ ಮಂಗಳವಾಚಕವೇ. ಅದಕ್ಕೆ ನೋಡಿ ಭಗವಂತನ ಪ್ರತಿಷ್ಠಾಪನೆ, ಭೂಹು ಮಹಾಗಣಪತಿಮಾವಾಹಯಾಮಿ ಸುವಹ ಮಹಾಗಣಪತಿಮಾ. ಆ ಭುವಃ ಸುವಹ ಅನ್ನುವ ಶಬ್ದ ಹೇಳಿಯೇ ಆವಾಹನೆ ಮಾಡ್ತೇವೆ. ಹೇಗೆ ಓಂಕಾರ ಅನ್ನುವಂಥದ್ದು ಏನು ಮಂಗಳವಾಚಕವೋ ಹಾಗೆ ಭೂಹು ಭುವಃ ಸುವಹ ಎನ್ನುವುದು ಮಂಗಳವಾಚಕವೇ ಎನ್ನುವಂಥದ್ದು ಕೂಡ ಮುಖ್ಯವಾದ ಸಂಗತಿ. ಇನ್ನು ಮುಖ್ಯವಾದ ಮಂತ್ರ ಅರ್ಥಕ್ಕೆ ಬರೋಣ. ಗಾಯತ್ರಿ ಮಂತ್ರ. ಅದನ್ನು ಸ್ವಲ್ಪ ಅನ್ವಯ ಮಾಡಿಕೊಂಡ್ರೆ ಅರ್ಥ ಮಾಡೋದು ತುಂಬ ಸುಲಭ. ಧಿಯೋ ಯೋನಃ ಪ್ರಚೋದಯಾತ್ ಅಂತ ಬರುತ್ತೆ ಕೊನೆ ಸಾಲು. ಅದನ್ನು
ಯಹ ಧಿಯಃ ನಃ ಪ್ರಚೋದಯತಿ ಸವಿತುಃ ದೇವಸ್ಯ ತತ್ ವರೇಣ್ಯಂ ಭರ್ಗಃ ಧೀಮಹಿ ಅಂತ ಅನ್ವಯ ಮಾಡಿಕೊಳ್ಬೇಕು. ಯಹ ನಃ ಧಿಯಃ ಪ್ರಚೋದಯಾತ್, ಪ್ರಚೋದಯಾತ್ ಅನ್ನು ಪ್ರಚೋದಯತಿ ಅಂತ ನಾವು ಮಾಡ್ಕೊಳ್ಬೇಕು. ಆಮೇಲೆ ಸವಿತುಃ ದೇವಸ್ಯ ತತ್ ವರೇಣ್ಯಂ ಭರ್ಗಃ ಧೀಮಹಿ, ಈ ರೀತಿ ಅನ್ವಯ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಬೇಕು. ಮೊದಲು ಸಾಮಾನ್ಯ ಅರ್ಥವನ್ನು ನೋಡೋಣ, ಆಮೇಲೆ ವೇದಾಂತದ ಅರ್ಥ ನೋಡೋಣ. ನಾನು ಗಾಯತ್ರಿ ಅರ್ಥ ಆದಮೇಲೆ ರಾಮ ಮಂತ್ರದ ಅರ್ಥ ಹೇಳೋಣ ಅಂತ ಬಂದೆ, ಅದರ ಸಮಯ ಎಷ್ಟಾಗುತ್ತೋ ಗೊತ್ತಿಲ್ಲ, ಸಂಕ್ಷೇಪವಾಗಿ ನೋಡ್ಲಿಕ್ಕೆ ಹೊರಡ್ತೇನೆ ನಾನಿವಾಗ. ಯಹ ನಃ ಧಿಯಃ ಪ್ರಚೋದಯತಿ, ಯಾವಾತನು ನಮ್ಮ ಬುದ್ಧಿಗಳನ್ನು ಪ್ರಚೋದಿಸುತ್ತಾನೋ. ಈಗ ಎಷ್ಟು ತುಂಬ ಸುಂದರವಾದ ಶಬ್ದ ಇದು. ನಹ ಅಂದರೆ ಬಹುವಚನ ಪ್ರಯೋಗ, ದ್ವಿತೀಯ ಬಹುವಚನ ಅಲ್ವಾ. ಧಿಯಃ ಅನ್ನೋದು ಕೂಡ ಧೀಹಿ ಧಿಯೌ ಧಿಯಃ ದ್ವಿತೀಯ ಬಹುವಚನ. ನಮ್ಮ ಬುದ್ಧಿಗಳನ್ನು ಅಂತ ಬಂತು, ಕೊನೆಗೆ ಧ್ಯಾಯಾಮಹ ಧೀಮಹಿ ಅನ್ನೋ ಶಬ್ದಕ್ಕೆ ಧ್ಯಾನಿಸೋಣ ಅಂತ ಬಹುವಚನ ಪ್ರಯೋಗವೇ. ಯಾಕೆ ಈ ಮಂತ್ರ ಬಹುವಚನ ಪ್ರಯೋಗದಲ್ಲಿ? ನಾನು ತಾನೇ ಮಾಡೋದು, ನಂಗೆ ಬೇಕಾಗಿರೋದು ಲಾಭ. ಇದೇ ವೈದಿಕ ಸನಾತನ ಸಂಸ್ಕೃತಿಯ ಉತ್ಕೃಷ್ಟತೆ. ನಾವು ಪ್ರಾರ್ಥನೆ ಮಾಡೋದು ಹೇಗಪ್ಪ ಅಂದರೆ, ಸಕಲ ಜೀವರಾಶಿಗೂ ಮಂಗಳವನ್ನು ಉಂಟು ಮಾಡೋಣ ಅಂತ. ಶನ್ನೋ ಅಸ್ತು ದ್ವಿಪದೇ ಶನ್ ಚತುಷ್ಪದೇ. ಆದ್ದರಿಂದ ಬಹುವಚನ ಪ್ರಯೋಗದಿಂದ ಸಕಲ ಸೃಷ್ಟಿಗೆ ಮಂಗಳವನ್ನು ಬಯಸುತ್ತಿರುವವರು ಬ್ರಾಹ್ಮಣರು ಎಂಬುದು ಗೊತ್ತಾಗ್ತದೆ. ಯಾರು ಗಾಯತ್ರಿ ಜಪವನ್ನು ಮಾಡ್ತಾರೋ ಅವರ ಉದ್ಧಾರ ಮಾತ್ರ ಆಗಲ್ಲ, ಆ ಕುಟುಂಬದ ಉದ್ಧಾರವೂ ಆಗ್ತದೆ, ಆ ಸಮಾಜದ ಉದ್ಧಾರವೂ ಆಗ್ತದೆ, ಜಗತ್ತಿನ ಉದ್ಧಾರವೂ ಆಗ್ತದೆ. ಆದ್ದರಿಂದ ಗಾಯತ್ರಿ ಜಪ ನೀವು ಮಾಡಿದರೆ ನಮಗೆಂತ ಲಾಭ ಅಂತ ಕೇಳುವುದುಂಟು ಕೆಲವರು. ಇಲ್ಲ, ಸಮಾಜಕ್ಕೆ ಹಿತವನ್ನು ಉಂಟು ಮಾಡುವ ಪ್ರಾರ್ಥನೆ ಆಗಿದೆ ಅದು, ಅದನ್ನು ಮನಸ್ಸಲ್ಲಿಟ್ಟುಕೊಳ್ಬೇಕು ನಾವು. ನಮ್ಮ ಬುದ್ಧಿಯನ್ನು ಪ್ರಚೋದಿಸುತ್ತಾನೋ ಯಾವನು ಅಂತ ಹೇಳಿದ್ದಾರೆ. ಯಾರು ಅದು? ಹಾಗಾದರೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸುವವನು ಯಾರು? ಬುದ್ಧಿ ನೆಟ್ಟಿಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ನಮ್ಮ ಹಿರಿಯರು ಅರ್ಥಕೊಂಡ್ರು. ಅದಕ್ಕೆ ಬೇರೆ ಇನ್ನೇನು ಕೇಳಲಿಕ್ಕೆ ಹೋಗಲಿಲ್ಲ ಅವರು. ನಾವು ತಪ್ಪು ಮಾಡ್ತಿದ್ದೇವೆ, ಸಂಪತ್ತು ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತೇವೆ. ಆದರೆ ಕೇಳ್ಕೊಳ್ಬೇಕಾದ ಬುದ್ಧಿ ನೆಟ್ಟಿಗಿರಲಿ ಅಂತ. ಯಾಕಂದರೆ ಬುದ್ಧಿ ಸರಿ ಇದ್ದರೆ ಎಲ್ಲವೂ ಸರಿ ಇರ್ತದೆ. ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡ್ತೇವೆ, ದುಡ್ಡಿದೆ, ಶ್ರೀಮಂತಿಗೆ ಇದೆ, ಆದರೆ ತಲೆ ಕೆಟ್ಟಂತಹ ವ್ಯಕ್ತಿಗಳು ಆ ಕುಟುಂಬದಲ್ಲಿ ಹುಟ್ಟಿ ಸರ್ವನಾಶ ಮಾಡಲಿಕ್ಕೆ 4 ದಿನ ಸಾಕಾಗಲ್ಲ. ಮನೆ ಹೆಸರನ್ನು ಸುಲಭವಾಗಿ ತೊಳೆದು ಬಿಡ್ತಾರೆ ಅವರು. ಹೇಗೆ? ಬುದ್ಧಿ ಸರಿ ಇಲ್ಲ. ಆದ್ದರಿಂದ ನಮ್ಮ ಪ್ರಾಚೀನರು ಯೋಚನೆ ಮಾಡಿದ್ದು ಬುದ್ಧಿ ಸರಿಯಾಗಿರಬೇಕು. ಮಹಾಭಾರತ ಅನುಶಾಸನ ಪರ್ವದಲ್ಲಿ ಒಂದು ಮಾತು ಬರ್ತದೆ, ದೇವತೆಗಳೇನಾದರೂ ಒಬ್ಬ ಮನುಷ್ಯನನ್ನು ಹಾಳು ಮಾಡಬೇಕು ಅಂತ ಬಯಸಿದರೆ ಅವನು ಬುದ್ಧಿಯ ಸಾಮರ್ಥ್ಯವನ್ನು ಕ್ಷೀಣ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಬುದ್ಧಿಯನ್ನು ತಿರ್ಸ್ಬಿಟ್ರೆ ಆಯ್ತು, ಸರ್ವನಾಶ ಆದಂಗೆ. ವ್ಯಕ್ತಿತ್ವದ ಬೀಜ ಬುದ್ಧಿ. ವಾಚ್ ಯುವರ್ ಥಾಟ್ಸ್, ದೇ ವಿಲ್ ಬಿ ಯುವರ್ ವರ್ಡ್ಸ್. ವಾಚ್ ಯುವರ್ ವರ್ಡ್ಸ್, ದೇ ವಿಲ್ ಬಿ ಯುವರ್ ಆ್ಯಕ್ಷನ್ಸ್. ವಾಚ್ ಯುವರ್ ಆ್ಯಕ್ಷನ್ಸ್, ದೇ ವಿಲ್ ಬಿ ಯುವರ್ ಟೆಂಡೆನ್ಸೀಸ್. ವಾಚ್ ಯುವರ್ ಟೆಂಡೆನ್ಸೀಸ್, ದೇ ವಿಲ್ ಬಿ ಯುವರ್ ಹ್ಯಾಬಿಟ್ಸ್. ವಾಚ್ ಯುವರ್ ಹ್ಯಾಬಿಟ್ಸ್, ದೇ ವಿಲ್ ಬಿ ಯುವರ್ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ ವಿಲ್ ಬಿಕಮ್ ಡೆಸ್ಟಿನಿ. ಎಲ್ಲಿಂದ ಶುರುವಾದದ್ದು? ವಾಚ್ ಯುವರ್ ಥಾಟ್ಸ್, ಆಲೋಚನೆಗಳಿಂದ ಶುರುವಾಯಿತು. ಆಲೋಚನೆ ಸರಿಯಾಗಿದ್ದರೆ ಜೀವನ ಭವ್ಯವಾಗಿರುತ್ತೆ, ಸುಂದರವಾಗಿರ್ತದೆ. ಆದ್ದರಿಂದ ನಮ್ಮ ಬುದ್ಧಿಯನ್ನು ಸರಿ ಮಾಡು ಭಗವಂತ. ಬುದ್ಧಿಯಲ್ಲಿ ಸರಿಯಾದ ಆಲೋಚನೆಗಳನ್ನು ಕೊಡು, ಸನ್ಮಾರ್ಗದಲ್ಲಿ ನಮ್ಮನ್ನು ಪ್ರೇರೇಪಿಸು. ಎಂಥ ಅದ್ಭುತವಾದ ಪ್ರಾರ್ಥನೆ. ಯಾರನ್ನ ಕುರಿತು ಮಾಡಿದ ಪ್ರಾರ್ಥನೆ? ತತ್ ಸವಿತುಹು. ಸವಿತುಹು ಅಂದ್ರೇನು? ಸೂರ್ಯ. ಸೂರ್ಯ ಆತ್ಮ ಜಗತಸ್ತಸ್ಥುಷಶ್ಚ. ಚಲನೆ ಇಲ್ಲದ ಚಲನಶೀಲವಾಗಿರುವ ಎಲ್ಲ ಈ ಜಗತ್ತಿಗೆ ಆತ್ಮನಾರಪ್ಪ ಅಂದರೆ ಕಣ್ಣಿಗೆ ಕಾಣುವ ದೇವರು ಯಾರು? ಸೂರ್ಯ. ಹಾಗಾದರೆ ಸೂರ್ಯನನ್ನೇ, ಆ ಸೂರ್ಯ ಬಿಂಬವನ್ನೇ ಕುರಿತು ಮಾಡಿದ ಪ್ರಾರ್ಥನೆಯೂ ಅಲ್ಲ. ಸೂರ್ಯಮಂಡಲಾಂತರ್ಗತನಾದಂತಹ ಭಗವಂತನೊಬ್ಬನಿದ್ದಾನೆ. ಹಿರಣ್ಯಗರ್ಭ ಎಂಬುದಾಗಿ ಕರೀತಾರೆ, ಕೆಲವರು ನಾರಾಯಣ ಎಂಬುದಾಗಿ ಕರೀತಾರೆ, ತಪ್ಪೇನಿಲ್ಲ. ಈಶ್ವರನ ಸಗುಣ, ಈಶ್ವರನ ಬೇರೆ ಬೇರೆ ರೂಪಗಳು. ಆ ಸೂರ್ಯಮಂಡಲಾಂತರ್ಗತನಾದ ಪರಮಾತ್ಮನೇನಿದ್ದಾನೆ ಅವನಲ್ಲಿ ಭರ್ಗ ಅನ್ನುವಂಥದ್ದಿದೆ. ಭರ್ಗ ಎಂಬ ಶಬ್ದಕ್ಕೆ ಅರ್ಥ ಸುಡೋದು ಅಂತ. ದಾಹೆ ಎಂಬ ಅರ್ಥದಲ್ಲಿ ಭರ್ಗ ಶಬ್ದದ ಪ್ರಯೋಗ ಆಗಿದೆ.
ನಮ್ಮ ಪಾಪಗಳನ್ನು ಸುಡುವ ಸಾಮರ್ಥ್ಯ ಇದೆ ಅದಕ್ಕೆ. ಬ್ರಾಜ್ರ ದೀಪ್ತವು ಎನ್ನುವಂತಹ ಧಾತ್ವರ್ಥವನ್ನು ತೆಗೆದುಕೊಂಡಾಗ ಪ್ರಕಾಶ ಅಂತಲೂ ಅರ್ಥ ಆಗ್ತದೆ. ನಮ್ಮ ಬುದ್ಧಿಗೆ ಪ್ರಕಾಶವನ್ನು ನೀಡುವ, ಜಗತ್ತಿಗೆ ಪ್ರಕಾಶವನ್ನು ನೀಡುವ, ನಮ್ಮ ಪಾಪಗಳನ್ನು ನಾಶಪಡಿಸುವ ಆ ಸವಿತ್ರ ದೇವನ ಭರ್ಗ ಇದೆಲ್ಲ, ಅದು ಸಾಮಾನ್ಯವಾದ್ದಲ್ಲ, ಅದು ವರೇಣ್ಯಂ, ಅದು ಶ್ರೇಷ್ಠವಾದಂತಹ ಬೆಳಕದು. ಶ್ರೇಷ್ಠವಾದ ಆ ಸೂರ್ಯಮಂಡಲದ ಬೆಳಕನ್ನು ನಾವು ಧ್ಯಾನಿಸೋಣ. ಆ ಮೂಲಕ ನಮ್ಮ ಬುದ್ಧಿಗೆ ಒಳ್ಳೆ ಪ್ರೇರಣೆ ಬರಲಿ ಎನ್ನುವುದು ಸಾಮಾನ್ಯ ಅರ್ಥ. ಒಬ್ಬ ಒಟುವಿಗೆ ಬ್ರಹ್ಮಚಾರಿಗೆ ಗಾಯತ್ರಿ ಮಂತ್ರ ದೀಕ್ಷೆಯನ್ನು ಕೊಟ್ಟಾಗ ಹೀಗಪ್ಪ ನೀನು ಯೋಚನೆ ಮಾಡಬೇಕಾದ್ದು, ಈ ದೇವರನ್ನು, ಸೂರ್ಯ ದೇವರನ್ನು ಕುರಿತು ನೀನು ಪ್ರಾರ್ಥನೆ ಮಾಡ್ತಿದ್ದೀಯಾ ಅಂತ. ಪ್ರಾತಃ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ಹೊರಗಡೆ ಕುಳಿತುಕೊಂಡು, ಸೂರ್ಯ ಅಭಿಮುಖವಾಗಿ ಕುಳಿತುಕೊಂಡು ಸೂರ್ಯನ ಕುರಿತು ಈ ರೀತಿ ಧ್ಯಾನವನ್ನು ಮಾಡಿದರೆ ಪ್ರಾಣಶಕ್ತಿ ಜಾಗೃತವಾಗ್ತದೆ ಎಂಬುದಾಗಿ ಹಿರಿಯರು ಹೇಳ್ತಾರೆ. ಉಪನಿಷತ್ತಲ್ಲಿ ಬರುತ್ತೆ, ಸೂರ್ಯ ಹುಟ್ಟುವಾಗ ಪೂರ್ವ ದಿಕ್ಕಿನಿಂದ ಪ್ರಾಣಶಕ್ತಿಗಳನ್ನು ತೆಗೆದುಕೊಂಡು ಹುಟ್ಟುತ್ತಾನೆ ಅಂತ. ಆ ಪ್ರಾತಃ ಕಾಲದ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ತಿದ್ದಾಗೆ ನಮ್ಮಲ್ಲಿ ಪ್ರಾಣಶಕ್ತಿ, ಪ್ರಾಣ ಅಂದರೆ ವೈಟಾಲಿಟಿ, ವೈಟಲ್ ಎನರ್ಜಿ ಅಂತ. ಎಲ್ಲ ರೋಗಗಳನ್ನು ನಾಶ ಮಾಡ್ತಕ್ಕಂಥ ಸಾಮರ್ಥ್ಯ ಪ್ರಾಣಶಕ್ತಿಗಿದೆ. ಆದ್ದರಿಂದ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಹಾಗೆ ತುಂಬ ಚಿಂತನೆ ಇದೆ. ಆರಂಭದಲ್ಲಿ ಇದರ ಅರ್ಥ ವಿಶೇಷವಾದದ್ದು ಹೇಳಬೇಕಾಗಿಲ್ಲ, ಶ್ರದ್ಧೆಯಿಂದ ಮಾಡಪ್ಪ ಎಂಬುದಾಗಿ ಅವರನ್ನು ಪ್ರೇರಣೆ ಮಾಡಬೇಕು. ಯಾವಾಗ ನಾವು ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡ್ತೇವೋ ಗಾಯತ್ರಿ ಮಂತ್ರ ನೋಡುವ ದೃಷ್ಟಿಯೇ ಬೇರೆ ಆಗ್ತದೆ. ಆವಾಗ ಗಾಯತ್ರಿ ಮಂತ್ರ ಪ್ರಜ್ಞಾನಂ ಬ್ರಹ್ಮ ಎಂಬ ಅರ್ಥವನ್ನು ಹೇಳುತ್ತೆ ಅಂತ. ಪ್ರಜ್ಞಾನಂ ಬ್ರಹ್ಮ ಅಂದ್ರೇನು? ಮಹಾವಾಕ್ಯ, ಜೀವಬ್ರಹ್ಮ ಐಕ್ಯವನ್ನೂ ಕೂಡ ಬೋಧಿಸ್ತದೆ. ಒಬ್ಬ ಗೃಹಸ್ಥನಾದವನಿಗೆ ಜ್ಞಾನಪೂರ್ವ ಕಾಲದಲ್ಲಿ ಗಾಯತ್ರಿ ಮಂತ್ರ ಉಪಾಸನೆಯಾಗತ್ತೆ, ಜ್ಞಾನೋತ್ತರ ಕಾಲದಲ್ಲಿ ಅದು ನಿಧಿಧ್ಯಾಸನವಾಗ್ತದೆ. ಸಂಕ್ಷಿಪ್ತವಾಗಿ ನೋಡೋಣ ಹೇಗೆ ಅಂತ. ಅನ್ವಯ ಹಾಗೇನೆ, ಯಹ ನಹ ಧಿಯಃ ಪ್ರಚೋದಯತಿ ಸವಿತುಃ ದೇವಸ್ಯ ತತ್ವರೇಣ್ಯಂ ಭರ್ಗಃ ಧ್ಯಾಯಾಮಃ ಧೀಮಹಿ ಅನ್ನೋದೇ ಅನ್ವಯ. ಅದರ ಅರ್ಥ ಬೇರೆ ಆಗ್ತದೆ ಇಲ್ಲಿ. ಧೀಮಹಿ ಎಂಬ ಶಬ್ದಕ್ಕೆ ಅಭೇದ ರೂಪೇಣ ಧ್ಯಾಯಾಮಃ, ನಿಧಿಧ್ಯಾಸನಂ ಕುರ್ಮಹೇ ಅಂತ ಅರ್ಥ ಆಗ್ತದೆ. ಆ ಪರಮಾತ್ಮನನ್ನ ನನಗಿಂತ ಬೇರೆಯಲ್ಲ ಎಂಬ ರೀತಿಯಲ್ಲಿ ಧ್ಯಾನ ಮಾಡೋಣ. ಇದು ಯಾವಾಗ ಅರ್ಥ? ವೇದಾಂತವನ್ನು ತಿಳಿದ ಮೇಲೆ. ಒಬ್ಬ ಗೃಹಸ್ಥನಾದವನು ಗಾಯತ್ರಿ ಜಪವನ್ನು ಮಾಡುವಾಗ ಯಾವ ಅರ್ಥವನ್ನು ಹೇಳಬೇಕು? ಐಕ್ಯಾನುಸಂಧಾನ ಮಾಡಬೇಕು, ಜೀವಬ್ರಹ್ಮ ಐಕ್ಯದ ಅನುಸಂಧಾನ. ಸನ್ಯಾಸಿಗಳು ಯಾಕಿಲ್ಲ ಅಂದರೆ, ಸನ್ಯಾಸಿಗಳಿಗೆ ಅದೇ ಗಾಯತ್ರಿ ಮಂತ್ರವನ್ನು ಪ್ರಣವದಲ್ಲಿ ಸೇರಿಸಿಬಿಟ್ಟು ಕೊಟ್ಟಿರ್ತಾರೆ. ಕೇವಲ ಪ್ರಣವ ಮಾತ್ರ ಜಪಿಸಬೇಕು, ಸನ್ಯಾಸಿ ಗಾಯತ್ರಿಯನ್ನು ಜಪಿಸುವಾಗಿಲ್ಲ. ಗೃಹಸ್ಥನಿಗೂ ಜ್ಞಾನ ಆಗಬಹುದಲ್ಲ, ವೇದಾಂತ ಅಧ್ಯಯನ ಮಾಡಿದವನಿಗೆ ಜ್ಞಾನ ಆಗುತ್ತದೆ. ಆದರೆ ನಿಧಿಧ್ಯಾಸನ ಮಾಡುವ ಕಾಲದಲ್ಲಿ ಗಾಯತ್ರಿಯನ್ನೇ ಇಟ್ಟುಕೊಳ್ಬೇಕು, ಇನ್ಯಾವ ಬೇರೆ ಮಂತ್ರದ ಅವಶ್ಯಕತೆ ಅವನಿಗಿಲ್ಲ. ಆದರೆ ಗಾಯತ್ರಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ನಿಧಿಧ್ಯಾಸನಂ ಕುರ್ಮಹೇ, ನಿಧಿಧ್ಯಾಸನ ಮಾಡೋಣ ಎಂಬ ಅರ್ಥ. ಸರಿ, ಹಾಗಾದರೆ ಯಾವುದನ್ನು ನಿಧಿಧ್ಯಾಸನ ಮಾಡಬೇಕು ಅಂದರೆ, ಸವಿತುಃ ದೇವಸ್ಯ, ಸವಿತೃ ದೇವನ ಅಂತ ಎರಡು ಶಬ್ದ ಇದೆ. ಇದಕ್ಕೆ ಸ್ವಲ್ಪ ವೇದಾಂತದ ಅಧ್ಯಯನ ಆದರೆ ಅನುಕೂಲ ಆಗ್ತದೆ ಅರ್ಥ. ಆದರೂ ಹೇಳಿಬಿಡ್ತೇನೆ, ಏನೇ ಬೇಕಾದ್ರಾಗಲಿ. ಸವಿತುಃ ಅನ್ನೋದು ಶೂಂ ಅನ್ನೋದು ಪ್ರಾಣಿ ಪ್ರಸವೇ ಧಾತು, ಸೂಯತೆ ಅನೇನ ಇತಿ ಸವಿತಾ. ಯಾವಾತನಿಂದ ಜಗತ್ತು ಸೃಷ್ಟಿಯಾಯಿತೋ ಅವನು ಸವಿತಾ. ಸವಿತಾ ಅನ್ನೋ ಹೆಣ್ಣು ದೇವತೆ ಎಲ್ಲ, ಸವಿತ್ರ ಅನ್ನೋದು ಸೃಷ್ಟಿಕರ್ತನಾದ ಪರಮಾತ್ಮನಿಗೆ ಹೇಳುವ ಶಬ್ದ ಅದು. ಶೂಯಿ ಪ್ರಾಣಿ ಪ್ರಸವೇ ಧಾತು, ಧಾತು ಅಲ್ವಾ? ವಿದ್ವಾಂಸರು ಕೂತ್ಕೊಂಡಿದ್ದಾರೆ. ತಾಯಿ ಹೇಗೆ ಮಗುವನ್ನು ಹಡಿತಾಳೋ ಹಾಗೆ ಪರಮಾತ್ಮನಿಂದ ಜಗತ್ತು ಹೊರಬಿದ್ದಿದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಆದ್ದರಿಂದ ಭಗವಂತನು ಉಪಾದಾನ ಕಾರಣನು ಜಗತ್ತಿಗೆ ಎಂಬುದಾಗಿ ಸವಿತಾ ಶಬ್ದ ಹೇಳ್ತದೆ. ದೇವಸ್ಯ ಎನ್ನುವ ಶಬ್ದವು ಹೇಳುತ್ತೆ ಭಗವಂತನು ಈ ಜಗತ್ತಿಗೆ ನಿಮಿತ್ತ ಕಾರಣನು ಅಂತ. ಇಂಗ್ಲೀಷ್ನಲ್ಲಿ ಅದು ಹೇಳಿದ್ರೆ ಅರ್ಥ ಆಗತ್ತೆ, ಎಲ್ಲ ಎಜುಕೇಟೆಡ್ ಇದ್ದೀರಿ. ಒಂದು ಮೆಟೀರಿಯಲ್ ಕಾಸ್, ಇನ್ನೊಂದು ಇಂಟೆಲಿಜೆಂಟ್ ಕಾಸ್ ಅಂತ. ಒಂದು ಮಡಿಕೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಮಣ್ಣು ಬೇಕು, ಒಬ್ಬ ಕುಂಬಾರ ಬೇಕು. ಮಣ್ಣು ಎನ್ನುವುದು ಮೆಟೀರಿಯಲ್ ಕಾಸ್, ಕುಂಬಾರ ಎನ್ನುವುದು ಇಂಟೆಲಿಜೆಂಟ್ ಕಾಸ್. ಹಾಗೆ ಈ ಸೃಷ್ಟಿ ಅಂತ ಆಗಬೇಕಾದ್ರೆ ಇದಕ್ಕೆ ಎರಡು ಕಾರಣಗಳಿದೆ. ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ. ನಿಮಿತ್ತ ಕಾರಣನೂ ಅವನೇ, ಉಪಾದಾನ ಕಾರಣನೂ ಅವನೇ. ಸವಿತುಃ ದೇವಸ್ಯ, ದೇವಸ್ಯ ಅನ್ನೋದು ನಿಮಿತ್ತ ಕಾರಣ ಹೇಳುತ್ತೆ, ಸವಿತು ಎನ್ನುವುದು ಉಪಾದಾನ ಕಾರಣ ಹೇಳುತ್ತೆ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾದ ಈಶ್ವರನು ಅಂತ ಅರ್ಥ ಸವಿತುಃ ದೇವಸ್ಯ ಅಂದರೆ. ಆಮೇಲೆ ಮತ್ತೆ ಮೂರು ಶಬ್ದ ಉಳಿತು. ತತ್ ಭರ್ಗಃ ವರೇಣ್ಯಂ.
ತತ್ ವರೇಣ್ಯಂ ಭರ್ಗ ಅನ್ನೋದು ಸ್ವಲ್ಪ ರೀಅಡ್ಜಸ್ಟ್ ಮಾಡೋಣ. ತತ್ ಭರ್ಗ ವರೇಣ್ಯಂ. ತತ್ ಎನ್ನುವುದು ಸತ್ಸ್ವರೂಪವನ್ನು ಹೇಳುತ್ತೆ, ಭರ್ಗ ಅನ್ನೋದು ಚಿತ್ಸ್ವರೂಪವನ್ನು ಹೇಳುತ್ತೆ, ವರೇಣ್ಯಂ ಅನ್ನೋದು ಆನಂದ ಸ್ವರೂಪವನ್ನು ಹೇಳುತ್ತೆ. ತತ್ ಅಂತ ಹೇಳಿದ್ರೆ ಒಂದು ಅರ್ಥ ತತ ಎಲ್ಲ ಕಡೆ ವ್ಯಾಪಿಸಿದ್ದು ಅಂತನೂ, ಇನ್ನೊಂದು ಸದೇವ ಸೌಮ್ಯದಮಗ್ರ ಆಸೀತ್ ಅಂತ ಉಪನಿಷದ್ವಾಣಿಯಂತೆ ತತ್ ಅಂದರೆ ಅಂದರೆ ಎಲ್ಲೆಲ್ಲೂ ಇರತಕ್ಕಂಥದ್ದು, ಯಾವಾಗಲೂ ಒಂದೇ ತೆರನಾಗಿರತಕ್ಕಂಥದ್ದು ಸತ್ ಎನ್ನುವ ಶಬ್ದಕ್ಕೆ ಅರ್ಥ. ಭರ್ಗ ಅಂದರೆ ಪ್ರಕಾಶ ಅಂತ ಅರ್ಥ, ಚಿತ್ ಸ್ವರೂಪದ ಲಕ್ಷಣ ಅದು. ಆಮೇಲೆ ವರೇಣ್ಯಂ ಅಂದರೆ ವರಣೀಯಂ, ಆಯ್ಕೆ ಮಾಡಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ. ನೆನಪಿರಲಿ, ಗಾಯತ್ರಿ ಮಂತ್ರದ ಬಗ್ಗೆ ಕೆಲವರು ಹೇಳುವಾಗ ವರ್ಣೀಯಂ ಅಂತ ಹೇಳಬೇಕು, 24 ಅಕ್ಷರ ಆಗಬೇಕು ಅಂತ ಹೇಳ್ತಾರೆ. ತತ್ಸವಿತರು ವರಣೀಯಂ ಅಂತ ಹೇಳಬೇಕು, ಯಾಕಂದ್ರೆ 24 ಅಕ್ಷರ, ಇಲ್ಲಗಿರೋ 23 ಅಕ್ಷರ ಆಗ್ತದೆ ವರೇಣ್ಯಂ ಅಂತ ಹೇಳಿದ್ರಿ ಅಂತ. ಗಾಯತ್ರಿಯಲ್ಲಿ ನಿಚರದ್ ಗಾಯತ್ರಿ ಮತ್ತು ಭೂರಿಚ್ ಅಂತ ಎರಡಿದೆ. ನಿಚರದ್ ಅಂದ್ರೆ ಒಂದು ಅಕ್ಷರ ಕಡಿಮೆ ಇರೋದು, ಭೂರಿಚ್ ಅಂದ್ರೆ ಒಂದು ಅಕ್ಷರ ಜಾಸ್ತಿ ಇರೋದು. ಅರ್ಘ್ಯವನ್ನು ಕೊಡುವಾಗ, ಪ್ರಾಣಾಯಾಮವನ್ನು ಮಾಡುವಾಗ, ಜಪವನ್ನು ಮಾಡುವಾಗ ನಿಚರದ್ ಗಾಯತ್ರಿಯನ್ನು ಮಾಡಬೇಕು. ಹೋಮಾದಿಗಳ 24 ಅಕ್ಷರದ ಗಾಯತ್ರಿಯನ್ನು ಮಾಡಬೇಕು. ಜಪ, ಅರ್ಘ್ಯ ಮತ್ತು ಪ್ರಾಣಾಯಾಮದಲ್ಲಿ 23 ಅಕ್ಷರದ ಗಾಯತ್ರಿಯನ್ನು ಹೇಳಬೇಕು ಅಂತ ಪ್ರಾಚೀನರು ನಿರ್ಧರಿಸಿರೋದ್ರಿಂದ ವರೇಣ್ಯಂ ಅಂತ ಹೇಳೋದು ಬೇಡ, ವರೇಣ್ಯಂ ಅಂತ ಹೇಳಿದರೆ ಸಾಕು ಅಂತ ನನ್ನ ಅಭಿಪ್ರಾಯ. ಇನ್ನು ವರೇಣ್ಯಂ ಎಂಬ ಶಬ್ದಕ್ಕೆ ಅರ್ಥ ಏನಂದ್ರೆ ವರಣೀಯಂ ಅಂತಲೇ ಅರ್ಥ, ವರಿಸಲಿಕ್ಕೆ ಯೋಗ್ಯವಾದದ್ದು, ಆಯ್ಕೆ ಮಾಡಲಿಕ್ಕೆ ಯೋಗ್ಯವಾದದ್ದು. ಜೀವನದಲ್ಲಿ ಆಯ್ಕೆ ಮಾಡಲಿಕ್ಕೆ ಯೋಗ್ಯವಾದದ್ದು ಯಾವುದು ಹೇಳಿ? ಆನಂದ ಸ್ವರೂಪ. ಆನಂದ ಒಂದೇ ನಾವು ಬಯಸ್ತಾ ಇರೋದು ಎಲ್ಲ ವಸ್ತುಗಳಿಂದ. ಆದ್ದರಿಂದ ತತ್ ಭರ್ಗ ವರೇಣ್ಯಂ ಎಂಬುದರಿಂದ ಆ ಈಶ್ವರನ ಸ್ವರೂಪವನ್ನು, ಸಚ್ಚಿದಾನಂದ ಸ್ವರೂಪವನ್ನು ಹೇಳ್ತಾ ಇದೆ. ಸರಿ, ಸೃಷ್ಟಿ ಸ್ಥಿತಿ ಲಯಕರ್ತನಾದಂತಹ ಪರಮೇಶ್ವರನು ಸ್ವರೂಪತಃ ಸಚ್ಚಿದಾನಂದನಾಗಿದ್ದಾನೆ ಎಂಬ ಮಾತನ್ನು ಮೊದಲನೇ 2 ಪಾದಗಳಲ್ಲಿ ಗೊತ್ತಾಯಿತು. ಕೊನೆಯ ಪಾದ ಐಕ್ಯವನ್ನು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ಯಹ ನಹ ಧಿಯ ಪ್ರಚೋದಯತಿ. ಇಲ್ಲಿ ಪುನಃ ಪುಲ್ಲಿಂಗ ಪ್ರಯೋಗ, ಅಲ್ಲಿ ತತ್ ಅನ್ನೋದು ನಪುಂಸಕಲಿಂಗದಲ್ಲಿ ಹೇಳ್ತು, ಬ್ರಹ್ಮನ್ ಅಂತ ಬಂದಿರೋದ್ರಿಂದ ಇಲ್ಲಿ ಆತ್ಮ ಪುಲ್ಲಿಂಗದಲ್ಲಿ ಹೇಳಿದ್ರೆ ಯಹ ಅಂತ ಬಂತು. ಅದರಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ ಆ ಪರಬ್ರಹ್ಮನಿಗೂ ಜೀವನಿಗೆ ಐಕ್ಯವನ್ನು ಹೇಳಲಿಕ್ಕೆ ಹೊರಟಿದೆ ಮಂತ್ರ ಅಂತ. ಯಹ ನಹ ಧಿಯ ಪ್ರಚೋದಯತಿ, ಯಾವಾತನು ಸತ್ತಾಸ್ಫೂರ್ತಿಗಳಿಂದ ನಮ್ಮ ಬುದ್ಧಿಗಳನ್ನು ಪ್ರಚೋದನೆ ಮಾಡ್ತಾ ಇದ್ದಾನೋ ಆ ಪರಮಾತ್ಮ. ವೇದಾಂತದ ಹಿನ್ನೆಲೆ ಬೇಕಾಗ್ತದೆ ಇದರ ಅರ್ಥ ಮಾಡಬೇಕಾದ್ರೆ. ಸಾಕ್ಷಿ ರೂಪದಿಂದ ಕ್ಷೇತ್ರಜ್ಞ ರೂಪದಿಂದ ಪರಮಾತ್ಮನು ನಮ್ಮ ಬುದ್ಧಿಯ ಅರಿವನ್ನು ಕೊಟ್ಟಿದ್ದಾನೆ. ಆ ಪರಮಾತ್ಮನ ಕೊಟ್ಟು ಅರಿವಿನ ಬಲದಿಂದಲೇ ನಮ್ಮ ಬದುಕು ನಡೀತಾ ಇದೆ. ಒಬ್ಬರು ಮೊನ್ನೆ ಒಂದು ಪ್ರಶ್ನೆ ಕೇಳಿದರು, ಸ್ವಾಮೀಜಿ ದೇವರೇ ಪ್ರೇರಣೆ ಕೊಡ್ತಾನೆ ಅಂತೀರಿ, ಕೆಟ್ಟದ್ದಕ್ಕೆ ಯಾಕೆ ಪ್ರೇರಣೆ ಕೊಡ್ತಾನೆ, ಒಳ್ಳೆಯದಕ್ಕೆ ಯಾಕೆ ಪ್ರೇರಣೆ ಕೊಡಲ್ಲ? ಒಳ್ಳೆ ಪ್ರಶ್ನೆ ಅದು. ನಾವು ಒಂದು ಕಡೆಗೆ ಉಪನ್ಯಾಸಕ್ಕೆ ಹೋದಾಗ ಮಧ್ಯದಲ್ಲೇ ಕೇಳಿಬಿಟ್ರು. ಹೌದು ನೋಡಿ, ಭಗವಂತ ಪ್ರೇರಣೆ ಕೊಡ್ತಾನೆ ಅನ್ನೋದು ಸರಿ. ಭಗವತ್ ಸಾನ್ನಿಧ್ಯ ಅನ್ನೋದು 2 ರೀತಿಯಾಗಿರುತ್ತೆ. ಒಂದು ಸನ್ನಿಧಾನ ಕರ್ತೃತ್ವ, ಇನ್ನೊಂದು ಸಾಕ್ಷಾತ್ ಕರ್ತೃತ್ವ ಅಂತ ಹೇಳ್ತಾರೆ. ಭಗವಂತ ನಮಗೆ ಪ್ರೇರಣೆ ಕೊಡುವಂಥದ್ದು 2 ರೀತಿಯಲ್ಲಿ. ಒಂದು ಸನ್ನಿಧಾನದಿಂದ ಪ್ರೇರಣೆ ನೀಡ್ತಾನೆ, ಇನ್ನೊಂದು ಸಾಕ್ಷಾತ್ ಪ್ರೇರಣೆ ನೀಡ್ತಾನೆ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂದರೆ, ಸೂರ್ಯ ಹುಟ್ಟುತ್ತಾ ಇದ್ದ ಹಾಗೆ ಪಕ್ಷಿಗಳು ಗೂಡಿನಿಂದ ಹೊರಗೆ ಬರ್ತದೆ, ಕೃಷಿಕರು ಕೃಷಿ ಕೆಲಸಕ್ಕೆ ಹೋಗ್ತಾರೆ, ವೈದಿಕನಾದ ಸಂಧ್ಯಾವಂದನೆ ಪೂಜೆಗೆ ಮುಂತಾದವುಗಳಿಗೆ ಹೋಗ್ತಾನೆ, ಕ್ಷೌರಿಕನು ತನ್ನ ಅವರವರ ಉದ್ಯೋಗದಲ್ಲಿದ್ದವರು ಅವರವ್ರ ಕಾರ್ಯಕ್ಕೆ ಹೋಗ್ತಾರೆ, ದುಷ್ಟನಾದವನು ಕಳ್ಳತನಕ್ಕೋ ಮತ್ತೊಂದಕ್ಕೋ ಹೊರಡ್ತಾನೆ, ದುಷ್ಟ ಕಾರ್ಯಗಳಿಗೆ ಹೊರಡ್ತಾನೆ. ಸೂರ್ಯ ಪ್ರೇರಣೆಯನ್ನು ಕೊಟ್ಟ. ಯಾರಿಗೆ? ಒಳ್ಳೆ ಕೆಲಸಕ್ಕೂ ಪ್ರೇರಣೆ ಕೊಟ್ಟ, ಕೆಟ್ಟ ಕೆಲಸಕ್ಕೂ ಪ್ರೇರಣೆ ಕೊಟ್ಟ. ಈಗ ಕಳ್ಳತನ ಮಾಡಿದ್ರದ್ದು ಕೇಸ್ ಯಾರ ಮೇಲೆ ಹಾಕಬೇಕು? ಸೂರ್ಯನ ಮೇಲೆ ಹಾಕಬೇಕಾ? ಈಗ ಪ್ರೇರಣೆ ಕೊಟ್ಟನಲ್ಲ. ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಸಾಕ್ಷಾತ್ ಮಾಡಿದವನು, ಪ್ರೇರಣೆ ಕೊಟ್ಟವನು, ಅನುಮೋದನೆ ನೀಡಿದವನು ಎಲ್ಲರೂ ಪಾಪದಲ್ಲಿ ಭಾಗಿಗಳೇ ಅಂತ. ಸೂರ್ಯ ಪ್ರೇರಣೆ ಕೊಟ್ಟಿದ್ರಿಂದ ನನ್ನ ಪಾಪದಲ್ಲಿ ಭಾಗಿ ಆಗ್ಬೇಕು, ಎಷ್ಟು % ಕೊಡ್ಬೇಕು ಅವನಿಗೆ? ಇಲ್ಲ, ಇದು ಸಾಕ್ಷಾತ್ ಕರ್ತೃತ್ವ, ಸನ್ನಿಧಾನ ಕರ್ತೃತ್ವ. ಸನ್ನಿಧಿಯ ಮಾತ್ರದಿಂದ ಅವನು ಪ್ರೇರಣೆಯನ್ನು ನೀಡ್ದ. ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರದಲ್ಲಿ ಚರ್ಚೆ ಆಗ್ತದೆ. ಯಾವುದೇ ಕರ್ಮದ ಫಲವ ಬರಬೇಕಾದ್ರೆ ಸಾಮಾನ್ಯ ಕಾರಣ ಮತ್ತು ವಿಶೇಷ ಕಾರಣ ಅಂತ 2 ಇರ್ತದೆ. ಸಾಮಾನ್ಯ ಕಾರಣ ಭಗವಂತ ಆದರೂ, ವಿಶೇಷ ಕಾರಣನಾದರೂ ಜೀವಿಯೇ. ಆದ್ದರಿಂದ ತಪ್ಪು ಸರಿಯ ಹೊಣೆಗಾರಿಕೆ ನಂದು. ಸಾಮಾನ್ಯ ಕಾರಣನಾಗಿ ಸನ್ನಿಧಾನವನ್ನು ಕೊಡುತ್ತಾ ಭಗವಂತ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ. ಹಾಗೆ ಡ್ರೈವಿಂಗ್ ಮಾಡ್ತಾ ಇದ್ದಾಗ ಆಕ್ಸಿಡೆಂಟ್ ಆಯಿತು ಅಂತ ಪೆಟ್ರೋಲನ್ನು ಯಾರೂ ಅರೆಸ್ಟ್ ಮಾಡಲ್ಲ, ಡ್ರೈವರ್ನೇ ಅರೆಸ್ಟ್ ಮಾಡೋದು. ಭಗವಂತ ಬುದ್ಧಿಗೆ ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದಾನೆ, ಅರಿವನ್ನು ನೀಡಿದ್ದಾನೆ, ಸತ್ತ ಸ್ಫೂರ್ತಿಯನ್ನು ನೀಡಿದ್ದಾನೆ. ಅದನ್ನು ಬಳಸಿಕೊಂಡು ಹೇಗೆ ಪ್ರಯೋಗ ಮಾಡಬೇಕು ಅದು ನಮ್ಮ ಕೈಯಲ್ಲಿದೆ. ಆದ್ದರಿಂದ
ಪ್ರತಿಕ್ಷಣವೂ ಭಗವಂತನು ಈ ಬುದ್ಧಿಯ ಹಿಂದಿದ್ದು ಆ ಬುದ್ಧಿಗೆ ಅರಿವನ್ನು ನೀಡ್ತಾ ಇರೋದರಿಂದ ನಮ್ಮ ಎಲ್ಲ ಬೇಳೆ ಬೇಯ್ತಾ ಇದೆ ಅಂತ. ನಾನು ಅಂತ ನಾವೇನು ಹೇಳ್ಕೊಳ್ತಾ ಇದ್ದೇವೋ ಇದಕ್ಕೆ ಕಾರಣ ಅದರ ಹಿಂದೆ ಭಗವಂತ ಇದ್ದಾನೆ, ಬುದ್ಧಿಯ ಹಿಂದೆ. ಯಾರ ಬುದ್ಧಿಯ ಹಿಂದೆ ಇದ್ದಾನೆ? ಎಲ್ಲ ಬುದ್ಧಿಯ ಹಿಂದೆ ಇದ್ದಾನೆ. ಇಷ್ಟು ಅದ್ಭುತವಾದ ಚಿಂತನೆ, ವೈದಿಕ ಚಿಂತನೆಯನ್ನು ನೀವು ಮಾಡ್ಲಿಕ್ಕೆ ಹೊರಟ್ರೆ ನಮಸ್ಕಾರ ಅಂತ ಹೇಳ್ತೇವೆ. ಯಾಕೆ ನಮಸ್ಕಾರ ಹೇಳ್ಬೇಕ್ರಿ? ಯಾಕೆಂದರೆ ಎಲ್ಲರ ಬುದ್ಧಿಯ ಹಿಂದೆಯೂ ಕೂಡ ಆ ಪರಮಾತ್ಮ ಇದ್ದಾನೆ. ಇದು ವೈದಿಕ ಸನಾತನ ಚಿಂತನೆ. ಹೇಗಿದ್ದಾನೆ? ಸಾಕ್ಷಿ ರೂಪದಿಂದ ಚಿದಾಭಾಸವನ್ನು ಪ್ರದಾನ ಮಾಡ್ತಾ ಇದ್ದಾನೆ. ಆ ಪರಮಾತ್ಮನೇ ಅವನು ಸೃಷ್ಟಿಸ್ಥಿತಿಲಯಕರ್ತನಾದ ಸಚ್ಚಿದಾನಂದ ಸ್ವರೂಪನೂ ಎಂಬುದಾಗಿ ಅಭೇದ ರೂಪೇಣ ಧ್ಯಾಯಾಮಹ. ಅವನೇ ನಾನು ಎಂಬುದಾಗಿ ನಾವು ಧ್ಯಾನವನ್ನು ಮಾಡೋಣ ಎಂಬುದಾಗಿ. ಇದಕ್ಕೆ ಪ್ರೇರಣೆ, ಅದಕ್ಕೆ ಸಮಾನಾರ್ಥವಾದ ಇನ್ನೊಂದು ವಾಕ್ಯ ಇದೆ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಅಂತ ತೈತ್ತರಿಯ ಉಪನಿಷತ್ ಹೇಳುತ್ತೆ. ಸ ಯಶ್ಚಾಯಂ ಪುರುಷೇ ಅಂದರೆ ಆದಿತ್ಯ ಮಂಡಲಾಂತರ್ಗತನಾದ ಪರಮಾತ್ಮ ಏನಿದ್ದಾನೋ ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯ. ಇಲ್ಲಿ ಸ ಯಶ್ಚಾಯಂ ಪುರುಷೇ ಅಂದರೆ ಈ ಜೀವಿ ಒಳಗಿರತಕ್ಕಂಥ ಸಾಕ್ಷಿ ಏನಿದ್ದಾನೋ ಮತ್ತು ಆದಿತ್ಯ ಮಂಡಲಾಂತರ್ಗತನಾದ ಪರಮಾತ್ಮ ಏನಿದ್ದಾನೋ ಸ ಏಕಃ, ಅವರೆರಡೂ ಒಂದೇ. ಗಾಯತ್ರಿ ಮಂತ್ರವು ಅದನ್ನೇ ಹೇಳ್ತಾ ಇದೆ. ಸೃಷ್ಟಿಕರ್ತನಾದ ಪರಮಾತ್ಮನು ಜೀವಿಗೆ ಪ್ರೇರಣೆಯನ್ನು ಕೊಡ್ತಾ ಇರತಕ್ಕಂತಹ ಆ ಅರಿವು, ಪ್ರಜ್ಞೆ ಅದೆರಡೂ ಒಂದೇ ಎಂಬ ರೂಪದಿಂದ ಧ್ಯಾನ ಮಾಡೋಣ ಎಂಬುದು ವೇದಾಂತದ ಮಹಾವಾಕ್ಯ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ನೋಡಿದರೆ ಗಾಯತ್ರಿ ಮಂತ್ರ ಅನ್ನೋದು ವೇದಾಂತದ ಮಹಾವಾಕ್ಯ. ಅದು ಜೀವ ಬ್ರಹ್ಮೈಕ್ಯ ಬೋಧಕವಾದಂತಹ ವಾಕ್ಯ. ಅಷ್ಟು ಎತ್ತರದ ಅರ್ಥ ಇದೆ. ಇಡೀ ವೇದದ ಸಾರವೇ ಮಹಾವಾಕ್ಯ, ಬೇರೆ ಇನ್ನೇನಿಲ್ಲ. ವೇದಾಂತ ಅಂತ ಹೇಳಿದ್ರೇನು? ಮಹಾವಾಕ್ಯವೇ ವೇದಾಂತ. ಆದ್ದರಿಂದ ಗಾಯತ್ರಿ ಮಂತ್ರ ಅರ್ಥದ ದೃಷ್ಟಿಯಿಂದಲೂ ಬಹಳ ದೊಡ್ಡದು. ಕೇವಲ ಅರ್ಥ ಗೊತ್ತಿಲ್ಲದೆ ಮಾಡ್ತಕ್ಕಂತಹ ಜಪದಿಂದಲೂ ಕೂಡ ಪಾಪಕ್ಷಯವನ್ನು ಮಾಡಿ ನಮ್ಮ ಇಷ್ಟಾರ್ಥವನ್ನು ಕೊಡುವ ಸಾಮರ್ಥ್ಯ ಅದಕ್ಕೆ ಇದೆ. ಅಂತಹ ಶ್ರೇಷ್ಠವಾದಂತಹ ಮಂತ್ರದ ಪುರಶ್ಚರಣೆ ನಿಮ್ಮ ಕುಟುಂಬದಿಂದ ನಡೆದಿದೆ. ಅದೇ ಅಲ್ಲದೆ ರಾಮ ಮಂತ್ರದ ಜಪವೂ ನಡೆದಿದೆ. ಅದು ಒಂದು ದೊಡ್ಡ ಸಾಗರ, ರಾಮ ಶಬ್ದ ಕೂಡ. ಅದರ ಬಗ್ಗೆ ಎಲ್ಲ ಮಹನೀಯರು ಹಾಡಿ ಹೊಗಳಿದ್ದಾರೆ. ಕಳೆದ ಬಾರಿ ಡಾಕ್ಟರ್ ಬಂದಾಗ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರು, ಸ್ವಾಮೀಜಿ ಹೆಣ್ಣು ಮಕ್ಕಳು ಯಾಕೆ ಗಾಯತ್ರಿ ಮಂತ್ರ ಹೇಳಬಾರ್ದು, ಅದನ್ನು ಹೇಳಿ ಅಂತ. ನೆನಪಿದೆ ನನಗೆ ಅಲ್ವಾ? ಎಲ್ಲಿದ್ದಾರೆ ಡಾಕ್ಟರ್? ಹೌದು, ಕರೆಕ್ಟ್ ಅಲ್ವಾ? ಅದೇ ಪ್ರಶ್ನೆ ಆಗಿತ್ತಲ್ಲ. ಇದು ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆಯೇ. ಆದರೆ ನಮ್ಮಲ್ಲಿ ಎರಡು ರೀತಿ ಗಾಯತ್ರಿಗಳಿದೆ. ಒಂದು ಶ್ರೌತ ಗಾಯತ್ರಿ, ಇನ್ನೊಂದು ಸ್ಮಾರ್ತ ಗಾಯತ್ರಿ ಅಂತಿದೆ. ತತ್ಸವಿತೃವರೆಣ್ಯಂ ಅನ್ನೋದು ಶ್ರೌತ ಅಂದರೆ ಶ್ರುತ್ಯುಕ್ತವಾದ ಗಾಯತ್ರಿ. ಇದು ಸ್ಮೃತಿಯಲ್ಲಿ ಹೇಳಿದ ಗಾಯತ್ರಿ ಇದೆ. ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರಾ ಪ್ರೇರಯೇ ತಸ್ಯ ಯದ್ಭರ್ಗ ತದ್ವರೆಣ್ಯಮುಪಾಸ್ಮಹೇ ಅಂತ ಒಂದು ಅನುಷ್ಠುಪ್ ಛಂದಸ್ಸಿನ ಗಾಯತ್ರಿ ಇದು. ಇದನ್ನು ಹೇಳಲಿಕ್ಕೆ ಯಾರಿಗೂ ನಿರ್ಬಂಧ ಇಲ್ಲ. ಈ ಗಾಯತ್ರಿ ಮಂತ್ರ ಅರ್ಥಕ್ಕೂ ತತ್ಸವಿತೃವರೆಣ್ಯಂ ಗಾಯತ್ರಿ ಮಂತ್ರಕ್ಕೆ ಅರ್ಥಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಇಷ್ಟೂ ಹೇಳಿದ ಅರ್ಥವೂ ಕೂಡ ಈ ಸ್ಮೃತ್ಯುಕ್ತವಾದಂತಹ ಗಾಯತ್ರಿಯಲ್ಲಿ ಅದು ಅರ್ಥನಿಹಿತವಾಗಿದೆ ಅನ್ನೋದು ಒಂದು ವಿಷಯ. ಇನ್ನೊಂದು, ಪುರಾಕಲ್ಪೇತು ನಾರೀಣಾಂ ಮೌಂಜೀಬಂಧನ ಮಿಷ್ಯತೆ ಎನ್ನುವಂತಹ ಸ್ಮೃತಿಯು ಕೂಡ ಹೇಳ್ತಾರೆ. ಉಪಾಧ್ಯಾಯಿನಿ ಎನ್ನುವ ಶಬ್ದದ ವಿಮರ್ಶೆ ಬಂದಾಗ ಈ ಶ್ಲೋಕವನ್ನು ಹೇಳ್ತಾರೆ ಪಟ್ಟೋಜಿ ದೀಕ್ಷಿತರು. ಆ ಸಂದರ್ಭದಲ್ಲಿ ಉಪಾಧ್ಯಾಯಿನಿ ಅಂದರೆ ಅರ್ಥ ಏನು? ಉಪಾಧ್ಯಾಯ ಇಲ್ಲದಿದ್ದ ಕಾಲದಲ್ಲಿ ಪಾಠವನ್ನು ಮಾಡುವವಳು ಅಂತ ಅರ್ಥ. ಇವಾಗ ಉಪಾಧ್ಯಾಯರಿಲ್ಲದೆ ಇದ್ದಾಗ ಪಾಠ ಮಾಡಬೇಕು ಅಂದರೆ ಅವಳಿಗೆ ಗೊತ್ತಿರಬೇಕಲ್ವೇ? ಆದ್ದರಿಂದ ಒಂದು ಕಾಲಘಟ್ಟದಲ್ಲಿ ಸದ್ಯೋವಧುಗಳು ಮತ್ತು ಬ್ರಹ್ಮವಾದಿನಿಯರು ಎಂಬುದಾಗಿ ಎರಡು ವಿಭಾಗ ಇತ್ತು. ಆ ಬ್ರಹ್ಮವಾದಿನಿಯರಾದವರು ಗುರುಕುಲಕ್ಕೆ ಹೋಗಿ ಶ್ವೇತವಸ್ತ್ರಧಾರಿಗಳಾಗಿ ಬ್ರಹ್ಮಚರ್ಯ ವ್ರತದಲ್ಲಿದ್ದುಕೊಂಡು ವೇದಮಂತ್ರ ಅಧ್ಯಯನ ಮಾಡುತ್ತಾ ಪಾಠಾದಿಗಳನ್ನು ಮಾಡುತ್ತಾ ಇದ್ದುಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಸದ್ಯೋವಧುಗಳಾದವರು ತಮ್ಮ ಗೃಹಕೃತ್ಯಕ್ಕೆ ಬೇಕಾದಂತಹ ಅಧ್ಯಯನ ಅಷ್ಟೇ ಸೀಮಿತವಾಗಿತ್ತು. ಆದ್ದರಿಂದ ಆ ರೀತಿಯಾದ ಒಂದು ವ್ಯವಸ್ಥೆ ಒಂದು ಕಾಲದಲ್ಲಿ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತದೆ. ಆದರೆ ಕಲಿಯುಗದಲ್ಲಿ ಸ್ವೇ ಕರ್ಮಣ್ಯಭಿರತಃ ತಮ್ಮ ತಮ್ಮ ಕರ್ಮದಲ್ಲಿಯೇ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿರುವುದರಿಂದ ಗೃಹಿಣಿಯರಿಗೆ ಒಂದಿಷ್ಟು ಕರ್ತವ್ಯಗಳು, ಗೃಹಸ್ಥರಿಗೆ ಒಂದಿಷ್ಟು ಕರ್ತವ್ಯಗಳು ಅಂತ ಕೊಟ್ಟು ಪ್ರಾಚೀನರು, ಋಷಿಗಳು, ಹಿರಿಯರು ವಿವಾಹವೇ ಆಕೆಯ ಪಾಲಿಗೆ ಉಪನಯನವಾಗಲಿ ಅಂತ ತೀರ್ಮಾನ ಮಾಡಿದರು. ಯಾಕೆ? ಜವಾಬ್ದಾರಿಗಳ ದೃಷ್ಟಿ, ವ್ಯವಸ್ಥೆಯ ದೃಷ್ಟಿ, ಕೌಟುಂಬಿಕವಾದಂತಹ ಒಂದು
ವ್ಯವಸ್ಥೆಯ ದೃಷ್ಟಿ. ಆದ್ದರಿಂದ ಏನೊಂದು ವಿವಾಹ ಸಂಸ್ಕಾರ ಅಂತ ಆಕೆಗೆ ಆಗ್ತದೆ, ಆ ವಿವಾಹ ಸಂಸ್ಕಾರವೇ ಸಾಕು. ಮತ್ತು ಭಗವಂತನ ಯಾವುದೇ ನಾಮವನ್ನು ಜಪಿಸುವುದರ ಮೂಲಕವಾಗಿ ಆಕೆ ತನ್ನ ಉದ್ಧಾರವನ್ನು ಮಾಡಿಕೊಳ್ಳಬಲ್ಲಳು ಎಂಬುದಾಗಿ ಹೇಳಿದರು. ಇಷ್ಟು ಸೌಲಭ್ಯವನ್ನು ಅವರಿಗೆ ಕೊಟ್ಟಿದ್ದಾರೆ. ವಿಷ್ಣು ಪುರಾಣದ ನಾನು ವಾಕ್ಯವನ್ನು ಹೇಳಿದೆ, ವ್ಯಾಸರು ಹೊಗಳಿದ್ದನ್ನು, ಸ್ತ್ರೀಯರನ್ನು ಹೊಗಳಿಬಿಟ್ಟಿದ್ದಾರೆ. ಕೇವಲ ನಾಮಸ್ಮರಣೆ ಮತ್ತು ಸೇವೆಯಿಂದ ಅವರು ಉದ್ಧಾರವನ್ನು ಮಾಡಿಕೊಳ್ಳಿಕ್ಕಾಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ ಮೇಲೆ ಇನ್ನೇನು ಬೇಕಾಗಿದೆ ನಮಗೆ? ಕಷ್ಟಪಟ್ಟು ಮಾಡಬೇಕಾದ ಪಂಚಮಹಾಯಜ್ಞಗಳು ಮಂತೊಂದು ಮಗ್ದೊಂದು ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ಸ್ತ್ರೀಯರ ಪಾಲಿಗೆ ಮೋಕ್ಷಕ್ಕೆ ಸಾಧನವಾದಂತಹ ಭಗವನ್ನಾಮ ಜಪವನ್ನು ಹೇಳಿದೆ. ಜಪದಿಂದಲೇ ಮೋಕ್ಷ ಸಿದ್ಧಿಯಾಗತ್ತೆ ಎಂಬುದಾಗಿ ಕೂಡ ಪ್ರಾಚೀನರು ಹೇಳಿದ್ದುಂಟು. ನಿಮಗೆ ಆಶ್ಚರ್ಯ ಆಗುವುದು, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸ್ಥಾಪನೆ ಮಾಡಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬಹಳ ದೊಡ್ಡ ವೇದಾಂತಿಗಳು, 106 ಗ್ರಂಥ ಬರೆದಿದ್ದಾರೆ. ಅವರು ಒಂದು ಕಡೆಗೆ ಬರೀತಾರೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಹೇಳ್ತಾ ಹೇಳ್ತಾ ಚಿತ್ತಶುದ್ಧಿ ಮಾಡಿಕೊಂಡು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ. ಗೋಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರಿರ್ಬೋದು, ಶ್ರೀಧರ ಸ್ವಾಮಿಗಳಿರ್ಬೋದು, ಅವರ ಗುರುಗಳ ಸಮರ್ಥ ರಾಮದಾಸರು ಇರ್ಬೋದು, ಪಪ್ಪ ರಾಮದಾಸ್ ಅಂತ ಇರ್ಬೋದು, ಅವ್ರು ಕೇರಳದ ಹತ್ರ ಕಾಂಜಂಗಾಡ್ ಹತ್ರ ಆಗಿ ಹೋಗಿದ್ರು ಸಹ. ಎಲ್ಲ ದೊಡ್ಡ ದೊಡ್ಡ ಸಂತರು ಹೇಳಿದ್ರು, ರಾಮನಾಮವನ್ನು ಭಜಿಸಿ. ಶ್ರೀರಾಮ ರಾಮ ರಾಮ ಅಷ್ಟು ಹೇಳಿದ್ರು ಸಾಕು, ರಾಮ 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 ಅಷ್ಟು ಹೇಳಿದ್ರು ಸಾಕು, ಶ್ರೀರಾಮ ಜಯ ಜಯ ರಾಮ 13 ಅಕ್ಷರದ ಮಂತ್ರ ಹೇಳಿದ್ರು ಸಾಕು, ಅವನ ಉದ್ಧಾರವಾಗತ್ತೆ ಅಂತ ಒಂದು ಸೌಲಭ್ಯವನ್ನು ಕಲ್ಪಿಸಿದಾಗ, ಸಾಮಾನ್ಯರಿಗೋಸ್ಕರ ಈ ಸೌಲಭ್ಯವನ್ನು ಪ್ರಾಚೀನರು ಕಲ್ಪಿಸಿದಾಗ ನಾವು ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಯಾರಿಗೆ ಉಪನಯನವಾಗಿದೆಯೋ, ಉಪನಯನ ಸಂಸ್ಕಾರವಾಗಿದೆಯೋ ಅವರು ಮಾತ್ರ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ವೇದಾಧ್ಯಯನ ಮಾಡುತ್ತಾ ಶ್ರುತ್ಯುಕ್ತವಾದ ಕರ್ಮಗಳನ್ನು ಮಾಡಲಿ. ಯಾರಿಗೆ ಉಪನಯನ ಸಂಸ್ಕಾರವಿಲ್ಲವೋ ಸ್ಮೃತ್ಯುಕ್ತವಾದ ಎಲ್ಲ ಕರ್ಮವನ್ನು ಮಾಡಲಿಕ್ಕೆ ಅಡ್ಡಿಲ್ಲ. ಭಗವದ್ಗೀತೆ ಹೇಳಲಿಕ್ಕೆ ಅಡ್ಡಿಲ್ಲ, ವಿಷ್ಣು ಸಹಸ್ರನಾಮ ಎಲ್ಲದೂ ಉಂಟು. ವೇದ ಮಂತ್ರದ ಉಚ್ಚಾರಣೆಗೆ ಪ್ರಾಚೀನರು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅವರ ಅಭ್ಯುದಯಕ್ಕಾಗಿ. ಆದ್ದರಿಂದ ಹೀಗೆಂಬುದಾಗಿ ರಾಮ ಮಂತ್ರವನ್ನು ಮುಖ್ಯವಾಗಿಟ್ಟುಕೊಂಡು ತಾವೆಲ್ಲರೂ ಕೂಡ ಶಾಸ್ತ್ರೀಯವಾದ ವ್ಯವಸ್ಥೆ ಅಡಿಯಲ್ಲಿ ಜಪಾನುಷ್ಠಾನಗಳನ್ನು ಮಾಡಿದ್ದೀರಿ. ವೈದಿಕರನ್ನು ಕರೆದು ಪೂರ್ಣಾಹುತಿಯ ಕಾರ್ಯಕ್ರಮವನ್ನು ಕೂಡ ತುಂಬ ಸುಂದರವಾಗಿ ನೆರವೇರಿಸಿದ್ದೀರಿ. ಗುರುಗಳನ್ನೆಲ್ಲ ಕರೆದು ಆಶೀರ್ವಚನದ ಕಾರ್ಯಕ್ರಮವನ್ನು ಕೂಡ ನೀವು ವ್ಯವಸ್ಥೆ ಮಾಡಿದ್ದೀರಿ. ನಾಡಿದ್ದು ಸ್ವರ್ಣವಲ್ಲಿ ಶ್ರೀಗಳು ಕೂಡ ಬರ್ತಿದ್ದಾರೆ. ವಿದ್ವದ್ವರೇಣ್ಯರೆಲ್ಲ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವಕಾಶವನ್ನು ನನಗೂ ಕೂಡ ಕಲ್ಪಿಸಿಕೊಟ್ಟಿದ್ದೀರಿ. ಈ ಮೂಲಕವಾಗಿ ಭಗವಂತನು, ಗುರು ಪರಂಪರೆಯು ತಮ್ಮೆಲ್ಲ ಕುಟುಂಬದ ಮೇಲೆ ಪೂರ್ಣ ಆಶೀರ್ವಾದವನ್ನು ಮಾಡಿ ಇನ್ನೂ ಹೆಚ್ಚಿನ ಈ ಅನುಷ್ಠಾನ, ಸಾಧನೆ, ಅಧ್ಯಯನ ನಿಮ್ಮ ಕುಟುಂಬದಿಂದ ನಡೆಯುವಂತಾಗಲಿ. ಆ ಮೂಲಕವಾಗಿ ಇದು ಎಲ್ಲರಿಗೂ ಪ್ರೇರಣೆಯಾಗಲಿ, ಇಡೀ ಸಮಾಜಕ್ಕೆ ಪ್ರೇರಣೆಯಾಗಲಿ, ಧರ್ಮ ಕಾರ್ಯಗಳು ವೃದ್ಧಿಸಲಿ, ದೇಶ ಸುಭಿಕ್ಷವಾಗಲಿ, ಜಗತ್ತು ಸುಭಿಕ್ಷವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.